ಶರಣೆ ಪ್ರೊಫೆಸರ್ ಶಿವಗಂಗಾ ಉಮಾಕಿಯವರಿಂದ ಅನುಭವ. ಎಲ್ಲರಿಗೂ ಅನಂತ ಶರಣಾರ್ಥಿಗಳು. ಬಸವಾದಿ ಪ್ರಮುಖ ಹಿರಿಯ ಬಸವ ಪೂಜ್ಯರಿಗೆ ಶರಣೆಂದು, ಇನ್ನೊಬ್ಬರು ಪೂಜ್ಯನಾದ ಪೂಜ್ಯರಿಗೆ ಶರಣೆಂದು, ವೇದಿಕೆ ಮೇಲೆ ಇರುವ ಎಲ್ಲ ಸಹೋದರಿಯರೇ, ವೇದಿಕೆಯಲ್ಲಿರುವ ಎಲ್ಲ ಹಿರಿಯರೇ, ಬಂಧುಗಳು, ಎಲ್ಲರಿಗೂ ಅನಂತ ಶರಣ. 500 ಕಿಲೋಮೀಟರ್ನಿಂದ ಅರ್ಧ ತಾಸು ಮಾತಾಡಿಕೊಳ್ಳೋದು ಹುಚ್ಚುತನದಲ್ಲಿ ಅನಿಸ್ತದೆ ಅನ್ನೋದು ಅನಿಸ್ತದೆ. ಲೋಕದ ಕಣ್ಣಿಗೆ ಶರಣ ಚಾರಿತ್ರ್ಯ ಮರುಳಾಗಿ ತೋರುವುದು. ಎಲ್ಲರೂ ಇಂಥ ಬಿಸಿಲಿನಲ್ಲಿ ಹಾಕಬೇಕು, ಏನೋ ಅವಶ್ಯಕತೆ ಅದ ಹುಚ್ಚಿಡಿಲ್ಲ ಅಂತ ಹೇಳೋದ್ರಲ್ಲಿ ಅವರು ಹುಚ್ಚುತನದಿಂದಲೇ ಜಗತ್ತು ಒಂದಿಷ್ಟು ಹೊಸತನವನ್ನು ಕಂಡಿದೆ ಅಂತ ಹೇಳಿ ಅಪ್ಪ ಹೇಳಿದ್ದಾರೆ ಅಂತ ಹೇಳಿದರೆ ಒಂದೇ ಮಾತಿಗೆ ನಾನು ಹೆಚ್ಚು ಇಷ್ಟೊಂದು ಹೊಗಳಿಸಿಕೊಂಡೆಲ್ಲ ಅಷ್ಟೇನು ನಾನು ಏನೂ ಸಾಧನೆ ಇಲ್ಲ. ಸುಮ್ಮನೆ ನಿಮ್ಮೆಲ್ಲರಿಗೆ ನನ್ನ ಮಾತುಗಳನ್ನು ಹೇಳಬೇಕು ಬಂದಿದ್ದೇನೆ. ಇವತ್ತು ಅಕ್ಕ ಮಹಾದೇವಿ ಜಯಂತಿ. ತಮ್ಮೆಲ್ಲರಿಗೂ ಅಕ್ಕ ಮಹಾದೇವಿ ಜಯಂತಿಯ ಅನಂತ ಅನಂತ ಶುಭಾಶಯಗಳನ್ನು ಹೇಳ್ತಾ, ಶರಣರು ಮತ್ತು ಅಕ್ಕ ಇವರೆಲ್ಲರೂ 850 ವರ್ಷಗಳ 900 ವರ್ಷಗಳ ಕಾಲ ಹಿಂದಿನವರಾಗಿದ್ರು ಕೂಡ ಇವತ್ತು ನಾವು ಯಾಕೆ ಅವರಿಗೆ ನೆನೆಸಬೇಕು? ಯಾಕೆಂದ್ರೆ ಮನುಷ್ಯರು ಪ್ರಯೋಜನ ಇಲ್ಲದೆ ಯಾವ ಕೆಲಸವನ್ನು ಮಾಡುತ್ತೆ. ನಾವು ಕೂಡ ಪ್ರಯೋಜನ ಅಂದ್ರೆ ಅಕ್ಕನ ಜಯಂತಿಯ ನಿಮಿತ್ತ ನಾವು ಈ ನಮ್ಮ ಸಂದರ್ಭಕ್ಕೆ ಏನಾದರೂ ಪಡೆಯಲಿಕ್ಕೆ ಸಾಧ್ಯವಿದೆಯೇ ಅನ್ನೋದನ್ನ ನೆನೆಸ್ಕೊಳ್ತಾರೆ. ಮುಂಗೈಯಲ್ಲಿ ವೀರ ಕಂಕಣವನ್ನಿಕ್ಕಿ ಮುಂಗಾರಲ್ಲಿ ತೊಡರು ಬಾವಲಿಗೆ ಕಟ್ಟಿದೆ. ಗಂಡುಡಿಗೆಯ ಮುತ್ತೆನೆಂಬ ಮಾತಿನ ಬಿರುದ ನುಂಗಿದೆ. ಚನ್ನಮಲ್ಲಿಕಾರ್ಜುನ ನಿಮಗೆ ಊಣೆಯವ ತಂದನಾದರೆ ನಿಮ್ಮ ತೊತ್ತಿನ ಮಗಳಲ್ಲಾಗಿ. ಚನ್ನಮಲ್ಲಿಕಾರ್ಜುನ ನಿಮಗೆ ನಾನು ಎಂದೆಂದೂ ಊನವನ್ನು ತರುವುದಿಲ್ಲ. ಗಂಡುಡಿಗೆಯನ್ನು ಹುಟ್ಟಿದ್ದೇನೆ. ಅಕ್ಕನ ಕುರಿತು ನಾವು ಇದುವರೆಗೂ ಅವಳು ಕೌಶಿಕನ ಬಿರುದನ್ನ ಹೊರಬಂದು ಊಟ ಬಟ್ಟೆಯನ್ನ ತೆಗೆದು ಬೆತ್ತಲಾಗಿ ಬಂದು ಅಂತ ಓದ್ತಾ ಇದ್ದೀವಲ್ಲ, ಅದು ವಾಸ್ತವದಲ್ಲಿ ಇತಿಹಾಸ ಹಾಗಿಲ್ಲ. ಅವಳು ಈ ಲೋಕದ ಜನರು ದೇಹ ಮುಚ್ಚುವ ಹಾಗೆ ಹೆಣ್ಣಿನ ಮೇಲೆ ಏರಿರುವ ಅವಗುಂಠನವನ್ನ ತೆಗೆದು, ಅವಗುಂಠನ ಅಂದ್ರೆ ಈಗ ಇವತ್ತಿಗೂ ಕೂಡ 1-2 ವರ್ಷದಿಂದ ನೀವೆಲ್ಲ ನೋಡಿದ್ರಿ ಕರ್ನಾಟಕದಲ್ಲಿ ಹಿಜಾಬ್ ಸಲುವಾಗಿ ಎಷ್ಟು ನಮ್ಮ ಮಕ್ಕಳು ಹೆಣ್ಮಕ್ಳು ಪರೀಕ್ಷೆ ಬರೆಯಲಾಗದೆ ಉಳಿದ್ರು ಅಂತ ಹೇಳಿ. ಅಂದ್ರೆ ಹೆಣ್ಣು ಎಂತಹ ಹುಡುಗಿಯನ್ನು ಉಡಬೇಕು ಅನ್ನೋದು ಕೂಡ ನಿಯಮ ಇತ್ತು. ಯಾವ ಬಣ್ಣ ಹಾಕೋಬೇಕು, ಎಂತ ಸೀರೆ ಉಡಬೇಕು, ಆ ಸೀರೆ ಎಲ್ಲೆಲ್ಲಿ ಮುಚ್ಚಿಡಬೇಕು, ಎಲ್ಲ ಒಂದು ಡ್ರೆಸ್ ಕೋಡ್ ವೈದಿಕರ ಸಹಾಯದಿಂದಾಗಿ ಹೆಣ್ಣಿಗೆ ಹೇರಲಾಗಿದೆ.
ಅಕ್ಕ ಕೌಶಿಕನನ್ನ ಪ್ರತಿಜ್ಞೆಯನ್ನ ಮುರಿದುಕೊಂಡ ತಕ್ಷಣ ಅಕ್ಕನ ವಚನಗಳೆಲ್ಲ ಜೀವನ ಚರಿತ್ರೆ ನಿಮಗೆಲ್ಲ ಓದಿದೆ, ಅದನ್ನೆಲ್ಲ ನಾನು ಹೇಳಿಕೊಡ್ತೀನಿ. ಅಲ್ಲಿ ಗಂಡುಳಿಗೆ ಹುಟ್ಟಿದ್ದೇನೆ ಅಂತ ಅವಳ ಹೇಳ್ತಾರೆ. ಹೆಣ್ಣಿಗೆ 12ನೇ ಶತಮಾನದಲ್ಲಿ ಸನ್ಯಾಸ ಅಥವಾ ವೈರಾಗ್ಯ ಅನ್ನೋದು ಮಾನ್ಯ ಇರಲಿಲ್ಲ. ಒಬ್ಬ ಹೆಣ್ಣು ಆ ಕಾಲದಲ್ಲಿ ನಾನು ಸನ್ಯಾಸಿ ಆಗ್ತೇನೆ ಅಂತ ಹೊರಟ್ರೆ ಅವಳಿಗೆ ಸಮಾಜದಲ್ಲಿ ಮಾನ್ಯತೆ ಇರಲಿಲ್ಲ. ಯಾವ ಬಾಗಿಲು ಹೆಣ್ಣು ಮಕ್ಕಳಿಗೆ ಮುಚ್ಚಿತ್ತೋ ಆ ಬಾಗಿಲನ್ನ ಅವಳು ತೆರೆದು ಮತ್ತು ಕರೆದ. ಹಾಗೆ ಬಂದು ಆ ಕಾಲದಲ್ಲಿ ನೀವೆಲ್ಲರೂ ಕೇಶಿರಾಜ ಅಂತ ಹೆಸರು ಕೇಳಿರ್ಬೋದು. ಶಬ್ದಮಣಿ ದರ್ಪಣ ಬರೆದ ಕೇಶಿರಾಜ ಇದ್ದಾನೆ, ಫೇಮಸ್. 10ನೇ ಶತಮಾನದಲ್ಲಿ 10ನೇ ಶತಮಾನದಲ್ಲಿ ಒಬ್ಬ ಕೇಶಿರಾಜ ಬರ್ತಾರೆ. ಕೇಶಿರಾಜ ನಿರ್ಣಾಯಕ ಅಂತ. ಕೇಶಿರಾಜ ಅಂದ್ರೆ ಕೂದಲಿಂದ ಮೈಯನ್ನು ಮುಚ್ಚಿಕೊಂಡವರು ಅಲ್ಲ. ಕೇಶಾಂಬರಿ ಆದವರು ಅಕ್ಕ ಅಂತಂದ್ರೆ ಅವರು ಕೂದಲಿನಿಂದ ಮೈಯನ್ನು ಮುಚ್ಚಿಕೊಂಡಿರ್ಲಿಲ್ಲ. ಸನ್ಯಾಸದ ಪ್ರತೀಕವಾದ ಕಂಬಳಿ ಅಂತ ಹೇಳ್ತೀವಲ್ಲ, ನೀವು ಇಲ್ಲಿ ಏನ್ ಹೇಳ್ತೀರೋ ಗೊತ್ತಿಲ್ಲ, ನಮ್ಮ ಕಡೆ ಗೊಂಬೆ ಕಂಬಳಿ ಅಂತ ಹೇಳ್ತೀವಿ. ಬಿಳಿ ಕೂದಲಿನಿಂದ ಮಾಡಿದ್ದನ್ನ ಕೋರಿ ಕಂಬಳಿ ಅಂತೀವಿ, ಕಪ್ಪು ಇದ್ದದನ್ನ ನಾವು ಕಂಬಳಿ ಗೊಂಬೆ ಅಂತ ಹೇಳ್ತೀವಿ. ಅಕ್ಕ ಯಾವ ಹೆಣ್ಣಿನ ಡ್ರೆಸ್ ಕೋಡ್ ಇತ್ತು, ಒಂದು ಧರ್ಮಾವಳಿಗೆ ಹೇರಲಾಗಿತ್ತು, ಅಂದ್ರೆ ಎಲ್ಲ ಹೆಣ್ಮಕ್ಳಿಗೆ ಹೇರಲಾಗಿತ್ತು. ಆ ಡ್ರೆಸ್ ಕೋಡ್ ಅನ್ನ ಒಂದು ಗಂಡು ಮಕ್ಕಳಿಗೆ ಸಾಧ್ಯವಾದ ಸನ್ಯಾಸದ ಪ್ರತೀಕವಾದ ಕೇಶಾಂಬರವನ್ನು ಉಟ್ಕೊಂಡು ಅಂತಂದ್ರೆ ಗೊಂಬಳಿ ಅಥವಾ ಕಂಬಳಿಯನ್ನು ಹೊತ್ಕೊಂಡು ವಾಸ್ತವದಲ್ಲಿ ಗಂಡುಳಿಗೆ ಏನಿದೆ ಗಂಡುಳಿಯ ನುಡಿ ಅಂತ ಅವಳು ಮತ್ತೆ ಮತ್ತೆ ತನ್ನ ವಚನಗಳಲ್ಲಿ ಹೇಳ್ತಾರೆ. ಅದು ನಂತರದಲ್ಲಿ 15ನೇ ಶತಮಾನದಲ್ಲಿ ಅಥವಾ ಆ ಕಾಲದಲ್ಲಿ ವೈದಿಕರು ಈ ಹೊಸ ಕಲೆಗಳನ್ನ ಕಟ್ಟೋದ್ರ ಮುಖಾಂತರ ಅಕ್ಕನನ್ನ ಕೇಶಾಂಬರಿಯನ್ನೇ ನೀವು ಎಲ್ಲ ಶೂನ್ಯ ಸಂಪಾದನೆಗಳನ್ನ ನೋಡಿದ್ರೆ ನಿಮಗೆ ಅಲ್ಲಿ ಅಕ್ಕನ ಹೊಸ ರೀತಿಯ ಪಾತ್ರವನ್ನ ಅಥವಾ ಅಲ್ಲಿ ಹೊಸ ಚರಿತ್ರೆಯನ್ನ ಕಟ್ಟಿರೋದನ್ನ ನಾವು ನೋಡ್ತೀವಿ. ಹೀಗಾಗಿ ಸಂಶೋಧನೆಗಳು ಏನ್ ಹೇಳ್ತಾರೆ ಅಂದ್ರೆ ಅಕ್ಕ ಹೆಣ್ಣಿಗೆ ಇದೇ ಕೋಡ್ ಅಂತ ಏನ್ ಹೇಳಿದ್ರಲ್ಲ, ಆ ಡ್ರೆಸ್ ಕೋಡ್ ಅನ್ನ ಮೀರಿ ಗಂಡಸರು ಅಥವಾ ಸನ್ಯಾಸವನ್ನ ಸ್ವೀಕರಿಸುವ ವಿರಕ್ತಿಯ ವೈರಾಗ್ಯವನ್ನ ಅಪ್ಪಿಕೊಳ್ಳುವ ಗಂಡಸರು ಯಾವ ಡ್ರೆಸ್ ಅನ್ನ ಹಾಕ್ತಾರೋ ಆ ಕಂಬಳಿಯನ್ನು ಹೊತ್ಕೊಂಡು ಬಂದು ಅನ್ನೋದಕ್ಕೆ ನಮಗೆ ಬೇಕಾದಷ್ಟು ಸಾಕ್ಷಿಗಳು ಈಗಾಗಲೇ ಸಿಕ್ಕಿದೆ. ಇದು ತುಂಬಾ ಮಹತ್ವವಾದದ್ದು. ಯಾಕೆಂದ್ರೆ ಹೆಣ್ಣು ಮಕ್ಕಳು ಪ್ರಶ್ನಿಸ್ತಾರೆ ಅಂದ್ರೆ ಸಮಾಜಕ್ಕೆ ಮೈಗೂಡಿ ಶುರು. ಇವತ್ತಿಗೂ ಕೂಡ ನಿಮ್ ಕಡೆ ಅಥವಾ ನಮ್ಮ ಕಡೆ ಇದೆ, ಮನೆಗಳಲ್ಲಿ ಹೆಣ್ಮಕ್ಕಳು ಗಂಡಂದಿರಿಗೆ ಮಕ್ಕಳಿಗೆ ಅಥವಾ ಮನೆಯ ಗಂಡು ಮಕ್ಕಳಿಗೆ ಎಲ್ಲಿ ಗಂಡಿದ್ರಿ ಅಂತ ಕೇಳಿದ್ರೆ ಹೋಗೋ ಕೆಲಸ ಆಗಲ್ಲ, ಕೇಳಬಾರ್ದು ಅನ್ನೋದು ಅಲಿಖಿತ ನಿಯಮ ಇದೆ. ಹೆಣ್ಣು ಪ್ರಶ್ನಿಸಲಿಕ್ಕೆ ಅರ್ಹಳಲ್ಲ ಅನ್ನೋದು ನಮ್ಮ ಎಲ್ಲ ಧರ್ಮ ಗ್ರಂಥಗಳು ನಮಗೆ ಹೇಳಿಕೊಟ್ಟಿದ್ದು. ಆದರೆ ಈ ಹೊತ್ತಿಗೂ ಕೂಡ ನಾವು ಪಾಲಿಸಿಕೊಂಡು ಬರ್ತೇವೆ. ಯಾವ ಸನ್ಯಾಸ ಗಂಡಿಗೆ ಮಾತ್ರ ಇತ್ತು ರಿಸರ್ವೇಶನ್, ಹೆಣ್ಣಿಗೆ ಯಾವುದು ರಿಸರ್ವೇಶನ್? ಅವಳು ಗೃಹಿಣಿ ಮುಚ್ಚತೆ, ನೀನು ಅಡುಗೆ ಮನೆಯಲ್ಲಿ ಇದ್ರು, ಅದೇ ಕೆಲಸ ಮಾಡ್ಕೊಂಡಿರು. ಮನುಸ್ಮೃತಿ ಕೂಡ ಅದನ್ನು ಹೇಳ್ತದೆ. ಏನಂತಂದ್ರೆ ಹೆಣ್ಣಿಗೆ ಮುಕ್ತಿ ಮೋಕ್ಷ ಯಾವಾಗ ಅಂದ್ರೆ ಅವಳು ಗಂಡಿನ ಸೇವೆಯನ್ನ ಪ್ರಶ್ನಿಸಲಾರದೆ ವಿವರಗಳು ಬರ್ತಾರೆ. ಅವನು ಕುಷ್ಠರೋಗಿ ಆಗಿದ್ರು, ಅವನು ಅಂಗವಿಕಲನಾಗಿದ್ರು, ಅವನ ಪಾದ ಸೇವೆಯನ್ನ ಚಾಚೂ ತಪ್ಪದೆ ಯಾರು ಮಾಡ್ತಾರೋ ಆ ಹೆಣ್ಣಿಗೆ ಮಾತ್ರ ಮೋಕ್ಷ ಅನ್ನೋದನ್ನ ನಮ್ಮ ಧರ್ಮ ಗ್ರಂಥಗಳು ಹೇಳಿದ್ರು. ಯಾವ ದೇವಿ ಮಹಾತ್ಮೆಯನ್ನ ಬರೆದ ಶಂಕರಾಚಾರ್ಯರು ಹೆಣ್ಣು ನಡೆದಾಡುವ ಸ್ಮಶಾನ ಅಂತ ಹೇಳ್ತಾರೆ. ಎರಡು ವೈಜ್ಞಾನಿಕರಿಗೆ
ದೇವಿಯನ್ನ ಪೂಜಿಸ್ತಾರೆ, ಆದ್ರೆ ದೇವಿ ಸ್ವರೂಪವಾದ ಹೆಣ್ಣಿಗೆ ನಡೆದಾಡುವ ಸ್ಪಷ್ಟ. ಇಂಥ ವೈರುಧ್ಯಗಳನ್ನ ನೀವು ಪ್ರಾಚೀನ ಕಾಲದಲ್ಲಿ ಬಹಳಷ್ಟು ನೋಡ್ತೀವಿ. ಎಷ್ಟು ಹೇಳ್ಬೋದು ಅದನ್ನ ವಚನಗಳನ್ನು ಹೆಚ್ಚಿಗೆ ಉಲ್ಲೇಖಿಸ್ತಾ ಹೋಗೋದಿಲ್ಲ, ಯಾಕಂದ್ರೆ ವಚನಗಳೆಲ್ಲ ಗೊತ್ತಿದೆ. ಅಕ್ಕನ ಸಾಧನೆ ಇವತ್ತು ಭಾರತದಲ್ಲಿ ಸ್ತ್ರೀವಾದ ಬಂದದ್ದು ಪಾಶ್ಚಾತ್ಯರ ಶ್ರೀಮಂತವೋ ಇರ್ಬೋದು, ವರ್ಜಿನಿಯಾ ವೂಲ್ಫ್ ಇರ್ಬೋದು, ಕೇಟ್ ವಿಲಿಯಟ್ ಇರ್ಬೋದು, ಅವರ ಕಾರಣದಿಂದಾಗಿ ಭಾರತದಲ್ಲಿ ಸ್ತ್ರೀವಾದ ಬಂತು ಅಂತ ಹೇಳಿದ್ದಾರೆ. ಆದ್ರೆ ಭಾರತದಲ್ಲಿ ಸ್ತ್ರೀವಾದ ಅನ್ನೋದು ದಕ್ಷಿಣ ಭಾರತದಲ್ಲಿ ಈ ಮೊದಲೇ ಇತ್ತು ಅನ್ನೋದು ನಮ್ಮ ಸಂಶೋಧನೆಗಳು ಹೇಳ್ತೀವಿ. ಇದು ಸ್ವಲ್ಪ ಚರಿತ್ರೆಯನ್ನ ನಾನು ಹೇಳ್ತೀನಿ. ಅರ್ಧದಾಸೆ ಅಂತ ಮಟ್ಟೂರು ಅವರು ಹೇಳಿದ್ರು. ಅರ್ಧದಾಸದಲ್ಲಿ ಮುಗಿಲಿಕ್ಕೆ ನಾವೆಲ್ಲ ಮಾಸ್ತರ್ ಮಂದಿಯನ್ನ ಹಾಗಾಗಿ ಸಾಧ್ಯ. ಎಲ್ಲಿ ದಕ್ಷಿಣ ಭಾರತವು ಇಡಿಯಾಗಿ ಮಾತೃ ಪ್ರಧಾನ ವ್ಯವಸ್ಥೆಯ ಒಂದು ಆಡಂಬರ. ನಿಮ್ಗೆ ಗೊತ್ತಿರಬಹುದು, ಈಗಲೂ ಕೂಡ ಉತ್ತರ ಭಾರತದ ಮತ್ತು ದಕ್ಷಿಣ ಭಾರತದ ಹೆಣ್ಣಿನ ಮೇಲಿನ ಬಲಾತ್ಕಾರದ ರೇಖಾ ತೆಗೆದು ನೋಡಿದ್ರೆ ನಿಮಗೆ ದಕ್ಷಿಣ ಭಾರತದಲ್ಲಿ ಇದಾವೆ, ಇಲ್ಲ ಅಂತಿಲ್ಲ. ಈಗ ಎಲ್ಲ ಕಲುಷಿತಗೊಳ್ತಾ ಇರೋ ಕಾಲದಲ್ಲಿ ಇದಾವೆ. ಆದ್ರೆ ಕಂಪ್ಯಾರಿಟಿವ್ಲಿ ದಕ್ಷಿಣ ಭಾರತ ಕಡಿಮೆ ಹೆಣ್ಣಿನ ಮೇಲಿನ ಬಲಾತ್ಕಾರವನ್ನ ಕಡಿಮೆ ಸಂಖ್ಯೆಯಲ್ಲಿ ತೋರಿಸ್ತದೆ. ನಾನು ಇದನ್ನ ಕಥೆ ಹೇಳ್ತಾ ಇಲ್ಲ, ನಮ್ಮ ಎಲ್ಲ ಡಾಟಾಗಳು ಇದನ್ನು ಹೇಳ್ತಾರೆ. 20 ವರ್ಷಗಳ ಹಿಂದೆ ಇಡೀ ದೇಶದಾದ್ಯಂತ ಹೆಣ್ಣು ಭ್ರೂಣ ಹತ್ಯೆ ನಡೆಯಿತು. ಇದು ದೊಡ್ಡ ಪ್ರಮಾಣದಲ್ಲಿ, ಅಂದ್ರೆ ಗಂಡು ಮಕ್ಕಳು ಮಾತ್ರ ಹುಟ್ಟಬೇಕು, ಹೆಣ್ಮಕ್ಳು ಬರಬಾರದು ಈ ಭೂಮಿಗೆ ಅನ್ನೋ ದೊಡ್ಡ ಅಭಿಯಾನದಲ್ಲಿ ಎಲ್ಲರೂ ಹೆಣ್ಣು ಭ್ರೂಣ ಹತ್ಯೆಯನ್ನ ಬೆಂಬಲಿಸಿದರು. ಆಗಲೂ ಕೂಡ ಬಿಹಾರ್, ಯುಪಿ, ಬಿಹಾರ್ ರಾಜ್ಯಗಳು ಅಂತ ಏನ್ ಕರಿತೀವಿ, ಮಧ್ಯಪ್ರದೇಶ್, ಬಿಹಾರ್, ಯುಪಿ, ಒರಿಸ್ಸಾ ಈ ಬೆಳೆಗಳಿಲ್ಲ, ಅಲ್ಲೆಲ್ಲ ಹೆಣ್ಣು ಭ್ರೂಣ ಹತ್ಯೆ ಜಾಸ್ತಿ ಆಗಿರೋದ್ರಿಂದ 1000 ಪುರುಷರಿಗೆ 850-60 ಮಹಿಳೆಯರು ಹುಡುಗಿಯರು ಇರೋದನ್ನ ಈಗ ನೋಡ್ತಾ ಇದ್ದೀವಿ. ಈಗ ಹೆಣ್ಣು ಮಕ್ಕಳ ಸಂಖ್ಯೆ ಎಷ್ಟು ಕಡಿಮೆ ಆಗಿದೆ ಅಂದ್ರೆ ಬಹಳಷ್ಟು ಮೇಲ್ಜಾತಿಗಳಲ್ಲಿ, ನಾನು ಜಾತಿ ಹೆಸರು ಹೇಳಿಕ್ಕೆ ಹೋಗೋದಿಲ್ಲ, ಬಹಳಷ್ಟು ಮೇಲ್ಜಾತಿಗಳಲ್ಲಿ ಅವರವರ ಜಾತಿಗಳಲ್ಲಿ ಅವರವರಿಗೆ ಹೆಣ್ಣು ಸಿಗ್ತಾ ಇಲ್ಲ. ಯಾವ ಹೆಣ್ಣು ಕೇವಲ ಕೆಲಸಕ್ಕೆ, ಗುಲಾಮಗಿರಿಗೆ, ದಾಸ್ಯಕ್ಕೆ ಮಾತ್ರ ಯೋಗ್ಯರು ಅಂತ ಹೇಳಲಾಗಿತ್ತು, ಅಂತಹ ಕಾಲಘಟ್ಟದಲ್ಲಿ ಅಕ್ಕ ನೇರವಾಗಿ ನಾನು ವಿವಾಹವನ್ನ ಮಾಡಿಕೊಳ್ಳುವುದಿಲ್ಲ ಅಂತ ಹೇಳಿ ಆಧುನಿಕ ಸ್ತ್ರೀವಾದ ಫೆಮಿನಿಸಂ ಏನಿದೆ ಅದೇನ್ ಹೇಳ್ತಾ ಇದೆ, ನಮ್ಮ ಎಲ್ಲ ಹೆಣ್ಣಿನ ಎಲ್ಲ ಶೋಷಣೆಯ ಮೂಲ ವಿವಾಹ ಸಂಸ್ಥೆ ಅನ್ನೋದನ್ನ. ಸೆಕೆಂಡ್ ಜೆಂಡರ್ ಯಾವಾಗ ಆಗುವುದು ಅಂದ್ರೆ ಅದು ವಿವಾಹ ಸಂಸ್ಥೆ ನಂತರದಲ್ಲಿ ಅವಳು ಸೆಕೆಂಡ್ ಜೆಂಡರ್ ಆಗುವುದು. ಈ ತೊಡಕನ್ನ ಶರಣರು ಬಹಳ ಸರಳವಾಗಿ ಬಿಡಿಸಿದ್ರು. ಹೇಗೆ ಬಿಡಿಸಿದ್ರು? ಯಾರಿಗೆ ಮದುವೆಯಲ್ಲಿ ಆಸಕ್ತಿ ಇದೆಯೋ ಅವರು ಮದುವೆ ಮಾಡಿ, ಯಾರಿಗೆ ಸನ್ಯಾಸದಲ್ಲಿ ಆಸಕ್ತಿ ಇದೆಯೋ ಅವರು ಸನ್ಯಾಸವನ್ನು ತೆಗೆದುಕೊಂಡು. ಇವತ್ತು ಅಕ್ಕನಂತ ಒಬ್ಬ ಹೆಣ್ಣು ಮಗಳು ನಮಗೆ ಹುಟ್ಟಿದೆ, ಹಾಗೆ ಮಾಡಿದೆ, ನಾನು ಮದುವೆ ಆಗೋದಿಲ್ಲ, ನಾನು ಹೀಗೆ ಬಿಡ್ತೇನೆ ಅಂತ ಒಂದು ವೇಳೆ ಹೇಳಿದ್ರೆ ನಮ್ಮ ಮನಸ್ಸುಗಳು ಎಷ್ಟರ ಮಟ್ಟಿಗೆ ಅಂತಹ ಅಕ್ಕನನ್ನ ಸ್ವೀಕರಿಸಲಿಕ್ಕೆ ತಯಾರಾಗಿವೆ ಆಧುನಿಕ ಕಾಲದಲ್ಲಿ. ಈಗ ಈ ಸಂದರ್ಭದಲ್ಲಿ ನಾವೆಷ್ಟು ಮಾನಸಿಕವಾಗಿ ಪ್ರಬುದ್ಧರಾಗಿದ್ದೇವೆ. ಅಕ್ಕ ಆ ಕಾಲದಲ್ಲಿ ಗಂಡ, ಗಂಡಸು, ರಾಜ ಈ 3 ಸಂಸ್ಥೆಗಳನ್ನು ತಿರಸ್ಕರಿಸಿದ. ಹಾಗೆ ತಿರಸ್ಕರಿಸಲಿಕ್ಕೆ ಅವರಿಗೆ ಎಲ್ಲಿಂದ ಶಕ್ತಿ ಬಂತು? ಈಗಲೂ ಕೂಡ ಅಂತ ಚೆಲ್ಲಿದ್ದಾರೆ. ಅಕ್ಕನಿಗೆ ಶಕ್ತಿ ಎಲ್ಲಿಂದ ಬಂತು? ನಿಮಗೆ ಅವರೊಳಗೆ ಅಷ್ಟು ಶಕ್ತಿ ಇತ್ತು ಅಂತ ತುಂಬಾ ಜನ ಸ್ತ್ರೀವಾದಿಗಳು ಹೇಳ್ತಾರೆ. ಆದ್ರೆ ನಮ್ಮ ಅಧ್ಯಯನಗಳು ಏನ್ ಹೇಳ್ತಾರೆ ಅಂದ್ರೆ, ಯಾವ ಸಮಾಜದಲ್ಲಿ ಹೆಣ್ಣಿನ ದನಿಗೆ ಅವಕಾಶ ಇರ್ತದೋ ಅಂತ ಸಮಾಜಗಳಲ್ಲಿ ಮಾತ್ರ ಅಕ್ಕನಂತವ್ರು ಬರ್ತಾರೆ. 5000 ಭಾರತದ ಇತಿಹಾಸದಲ್ಲಿ ಒಬ್ಬರು ಅಕ್ಕ ಮದುವೆ ಯಾಕೆ ಬರಲಿಲ್ಲ? ಸುಮ್ಮನೆ ನಾವು ವಿಚಾರ ಮಾಡಬೇಕು. ಅಂದ್ರೆ ಅಕ್ಕನ ಒಳಗಿನ ಶಕ್ತಿ ಮತ್ತು ಅವಳ ಆ ಶಕ್ತಿಗೆ ಕೊಟ್ಟ ಪ್ರೋತ್ಸಾಹ, ಪರಿಸರ
ಚಳುವಳಿ ಇದೆಯಲ್ಲ, ಆ ಚಳುವಳಿಯ ಭಾಗವಾಗಿ ಅವಳಿಗೆ ದನಿ ಬಂತು. ಇದೊಂದು ಮಾಸ್ ಸೈಕಾಲಜಿ ಅನ್ನೋದನ್ನ ಮನೋವಿಜ್ಞಾನಿಗಳು ಹೇಳ್ತಾರೆ. ಮಾಸ್ ಸೈಕಾಲಜಿ ಅಂದ್ರೆ ಏನು? 10 ಜನ ಹುಡುಗರಿದ್ದಾಗ, ಒಬ್ಬ ಹುಡುಗಿ ಇದ್ದಾಗ, ಆ ಹುಡುಗರು ಅವಳಿಗೆ ಕೀಳರಿಮೆ ಮಾಡ್ತಾರೆ. ನಾನು ಈಗ ಬಹಳ ನೋಡ್ತಾ ಇದ್ದೇನೆ, 10 ಜನ ಹುಡುಗಿಯರಿದ್ದಾಗ, ಒಬ್ಬ ಸಂಬಾಯಿತ ಹುಡುಗ ಇದ್ದಾಗ, ಆ 10 ಜನ ಹುಡುಗಿಯರು ಅವನಿಗೆ ಕೀಳರಿಮೆ ಮಾಡ್ತಾರೆ. ದಿಸ್ ಇಸ್ ಮಾಸ್ ಸೈಕಾಲಜಿ. ಅಂದ್ರೆ ನೀವು ಒಬ್ಬರೇ ಒಳ್ಳೆಯದಾದ್ರೆ ಜಗತ್ತು ಎಂದಿಗೂ ಬದಲಾಗುವುದಿಲ್ಲ. ಅಪ್ಪವರೆಲ್ಲ ಯಾಕೆ ಮಾಡ್ತಾ ಇದ್ದಾರೆ ಈ ಕೆಲಸಗಳನ್ನು? ಇಡೀ ಸಮಾಜ ಬದಲಾಗಬೇಕಾದ್ರೆ ಪ್ರತಿಯೊಬ್ಬರು ಒಳ್ಳೆಯದಾಗಬೇಕು. ಆಗ ಪ್ರತಿಯೊಬ್ಬರಿಗೂ ಒಂದು ದನಿ ಸಿಗ್ತಾ ಇದೆ, ಒಂದು ಪ್ರಶ್ನೆ ಎತ್ತುವ ಧೈರ್ಯ ಬರ್ತಾ ಇದೆ, ಸಮಾಜದ ಅಂಕುಡೊಂಕುಗಳನ್ನ ತಿದ್ದುವ ಶಕ್ತಿ ಬರ್ತಾ ಇದೆ. ಆ ಕಾರಣಕ್ಕಾಗಿಯೇ ಅಕ್ಕನಂತಹ ಪ್ರತಿಭೆ ಅಷ್ಟು ದೊಡ್ಡ ಸಂಸ್ಥೆಗಳನ್ನ, ಈಗಾಗಲೇ ಬೇರೂರಿರುವ ದೊಡ್ಡ ಸಂಸ್ಥೆಗಳನ್ನ ಎದುರು ಹಾಕಿಕೊಳ್ಳಿಕ್ಕೆ ಕಾರಣ ವಚನ ಚಳುವಳಿ ಮತ್ತು ಅದರ ಆಶಯ. ನಿಮ್ಗೆ ಗೊತ್ತಿರಬಹುದು, ದ್ರೌಪದಿ ಇಡೀ ಸಭಾಂಗಣದಲ್ಲಿ ದ್ರೋಣಾಚಾರ್ಯ ಇದ್ದಾರೆ, ಕೃಪಾಚಾರ್ಯ ಇದ್ದಾರೆ, ಶಲ್ಯ ಇದ್ದಾರೆ, ಭೀಷ್ಮ ಎಲ್ಲರ ಪಿತಾಮಹ ಇದ್ದಾರೆ. ಎಲ್ಲರ ಎದುರುಗಡೆ ಅವಳ ಸೀರೆಯ ಅಪಹರಣ ಮಾಡ್ತಾ ಇರ್ಬೇಕಾದಾಗ ಎಲ್ಲರನ್ನ ಕೇಳ್ಕೊಳ್ತಾಳೆ, ಪ್ರತಿಯೊಬ್ಬರನ್ನ ಅವಳು ಕೇಳ್ಕೊಳ್ತಾಳೆ. ಅವರೆಲ್ಲರೂ ದುಶ್ಯಾಸನ ಇದನ್ನ ಮಾಡಬೇಕು ಮಾಡಬಾರ್ದು ಅನ್ನೋ ಚರ್ಚೆಯಾಗಿ ತೊಡಗ್ತಾರೆ. ಆದ್ರೆ ಅವಳಿಗೆ ಯಾರು ಸಹಾಯ ಮಾಡಿಲ್ಲ. ಅಂದ್ರೆ ಇಡೀ ಪರಿಸರ ಕಲುಷಿತಗೊಂಡಾಗ ಹೆಣ್ಣಿನ ಅಥವಾ ಯಾವುದೇ ದುರ್ಬಲ ದನಿಗೆ ಅವಕಾಶ ಇರೋದಿಲ್ಲ. ಸಮಾಜದ ಪ್ರತಿಯೊಬ್ಬರು ಯಾಕೆ ಪ್ರಜ್ಞಾವಂತರಾಗಬೇಕು ಅಂತ ಇವರೆಲ್ಲ ಬಡದಾಡ್ತಾರೆ ಅಂದ್ರೆ, ಹಾಗೆ ಪ್ರಜ್ಞಾವಂತರಾದಾಗ ಮಾತ್ರ ಸಮಾಜದಲ್ಲಿ ಒಳ್ಳೆಯತನಕ್ಕೆ ಬೆಲೆ ಬರ್ತಾ ಇದೆ. ನೀವೆಲ್ಲ ನೋಡ್ತಾ ಇದ್ದೀರಲ್ಲ, ಈಗ ನಮ್ಮ ಸಮಾಜದಲ್ಲಿ ಒಳ್ಳೆಯತನಕ್ಕೆ ಬೆಲೆ ಇದೆ ಏನು? ಇಲ್ಲ. ಖಂಡಿತವಾಗಿ ಇಲ್ಲ ಅಂತ ಹೇಳಿಕೆ ನನಗೆ ಮನಸ್ಸು. ಈ ಒಳ್ಳೆಯತನ ಅನ್ನೋದು ಈಗೊಂದು ನೆಗೆವಾಡಲಿಗೆ ಈಡಾಗ್ತದೆ. ಹಾಗಾಗಿ ಅದನ್ನ ಮತ್ತೆ ನಾವು ಈ ಸಂದರ್ಭದಲ್ಲಿ ಎಸ್ಟಾಬ್ಲಿಷ್ ಮಾಡಬೇಕಾಗಿದೆ. ನೀವೆಲ್ಲ ನೋಡ್ತಾ ಇದ್ದೀರಿ ಮಾಧ್ಯಮಗಳಲ್ಲಿ FC5 ಹೆಣ್ಣಿನ ಮೇಲಿನ ಅತ್ಯಂತ ಕ್ರೂರ, ಅತ್ಯಂತ ದೌರ್ಜನ್ಯದ ಪರಮಾವಧಿಯನ್ನ ನೀವು ಅಲ್ಲಿ ನೋಡ್ತೀರಿ. ಅಂದ್ರೆ ಅನೇಕ ಸಂಶೋಧಕರು ಏನ್ ಹೇಳ್ತಾರೆ, ಎಲ್ಲಿ ಖಾಸಗಿ ಆಸ್ತಿಯ ಅಂದ್ರೆ ಬಂಡವಾಳ ಹೆಚ್ಚಿಗೆ ಆಗ್ತದೆ, ಅಂದ್ರೆ ದುಡ್ಡು ಜಾಸ್ತಿ ಆಗ್ತದೋ ಅಲ್ಲಿ ದೌರ್ಜನ್ಯಗಳು ಜಾಸ್ತಿ ಆಗ್ತವೆ ಅನ್ನೋದನ್ನ ಸಂಶೋಧನೆ ಹೇಳ್ತಾರೆ. ಅಂದ್ರೆ ಒಂದು ಹಣಕ್ಕೆ ಆ ಶಕ್ತಿ ಇದೆ, ಏನನ್ನ ಯಾವುದೇ ಮೌಲ್ಯಗಳನ್ನ ಇಟ್ಕೊಳ್ಳಾದೇನೆ ಎಲ್ಲಾ ಮೌಲ್ಯಗಳನ್ನ ಮುರಿದು ಹಣ ಏನ್ ಮಾಡ್ತದೆ, ತನಗೆ ಬೇಕಾದ ಹಾಗೆ ವರ್ತಿಸಲಿಕ್ಕೆ ಹೇಳ್ತದೆ. ಫಾರ್ ಯುವರ್ ಕೈಂಡ್ ಇನ್ಫಾರ್ಮೇಶನ್, ಮನುಷ್ಯ ಬೇಸಿಕಲಿ ಅನಿಮಲ್, ಪ್ರಾಣಿ. ಮ್ಯಾನ್ ಇಸ್ ಸೋಷಿಯಲ್ ಎನಿಮಲ್. ಸ್ವಲ್ಪ ಅವನು ಸೋಷಿಯಲ್ ಆಗಿದ್ದಾನೆ. ಆದ್ರೆ ಯಾವಾಗ ಹಣ ಅವನ ಜೊತೆಗೆ ಕೂಡ್ತದೋ ಆಗ ಒಂದು ಪಶುವಾಗಿ, ಅಂದ್ರೆ ಮೂಲ ಗುಣ ಇರ್ತದಲ್ಲ, ಪ್ರಾಣಿಗಳ ಗುಣ ಇರ್ತದಲ್ಲ, ಅದು ಬಂದು ಬಿಡ್ತಾ ಇದೆ. ಅದಕ್ಕೆ ಶರಣರು ಆ ಅಸಂಗ್ರಹ ತತ್ವವನ್ನ ಮತ್ತೆ 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 ಹೇಳ್ತಾರೆ. ಬಡತನವನ್ನ ಅವರು ಬೇಕಂತ ಅರ್ಪಿಸಿಕೊಳ್ತಾರೆ, ತಮಗೆ ತಾವೇ ಅರ್ಪಿಸಿಕೊಳ್ತಾರೆ. ಅಕ್ಕ ಯಾಕೆ ದೊಡ್ಡವಳು ಆಗ್ತಾಳೆ ಅಂದ್ರೆ, ಕೌಶಿಕ ಒಬ್ಬ ಸಣ್ಣ ರಾಜ್ಯದ ಅಧಿಪತಿ ಕೂಡ ಆಗಿಲ್ಲ. ಅವಳು ಇಷ್ಟಪಟ್ಟರೆ ದೊಡ್ಡ ರಾಜ್ಯದಲ್ಲಿ ಅರಮನೆಯಲ್ಲಿ ರಾಣಿಯಾಗಿ ಮೆರಿಬಹುದಿತ್ತು. ಆದ್ರೆ ಅವಳು ಅದನ್ನ ಧಿಕ್ಕರಿಸಿದ್ರು. ಹಣವನ್ನ ಧಿಕ್ಕರಿಸಲಿಕ್ಕೆ, ಅಧಿಕಾರವನ್ನ ಧಿಕ್ಕರಿಸಲಿಕ್ಕೂ ಕೂಡ ಆತ್ಮಸ್ಥೈರ್ಯ ಬೇಕು. ಎಲ್ಲರಿಂದ ಅದನ್ನ ಧಿಕ್ಕರಿಸಲಿಕ್ಕೆ ಸಾಧ್ಯವಿಲ್ಲ.
ಹೀಗಾಗಿ ಅಕ್ಕ ಇವತ್ತಿಗೂ ನಮಗೆ ಯಾಕೆ ಮುಖ್ಯ ಆಗ್ತಾಳೆ, ಯಾಕೆ ಪ್ರಸ್ತುತರಾಗ್ತಾಳೆ ಅಂದ್ರೆ ಅವಳು ಕೇವಲ ಒಬ್ಬ ಗಂಡನನ್ನ ನಿಗ್ರಹಿಸಲಿಲ್ಲ, ಕೇವಲ ಒಬ್ಬ ರಾಜನನ್ನ ನಿಗ್ರಹಿಸಲಿಲ್ಲ, ಇಡೀ ಪುರುಷ ಕುಲದ ಆ ರೀತಿ ನೀತಿಗಳನ್ನ, ಅಲಿಖಿತ ಕಾನೂನುಗಳನ್ನ ಅವಳು ಮೀರಲಿಕ್ಕೆ ಪ್ರಯತ್ನ ಮಾಡಿದ್ರು. ನಿಮ್ಗೆ ಗೊತ್ತಿದೆ, ಅದಕ್ಕೆ ಬಹಳ ಓದಬೇಕಾಗಿಲ್ಲ. ಏನಂತಂದ್ರೆ ಋಗ್ವೇದದ 10ನೇ ಮಂಡಲದ ಪುರುಷ ಸೂಕ್ತ ಏನ್ ಹೇಳ್ತದೆ, ನಾನು ಪುರುಷೋತ್ತಮ, ಈ ಜಗತ್ತನ್ನ ಸೃಷ್ಟಿ ಮಾಡಿದವನು. ನಿಮ್ಗೆಲ್ಲ ಗೊತ್ತಿದೆ, ಒಂದು ಮಗುವಿನ ಸೃಷ್ಟಿಯನ್ನೇ ಯಾರು ಮಾಡ್ತಾರೆ. ಅಲ್ಲಿ ಅವನು ಹೇಳ್ತಾನೆ, ನನ್ನ ತಲೆಯಿಂದ ಇವ್ರು ಬಂದ್ರು, ನನ್ನ ತೊಡೆಯಿಂದ ಇವ್ರು ಬಂದ್ರು, ನನ್ನ ಕಾಲಿನಿಂದ ಇವ್ರು ಬಂದ್ರು, ನನ್ನ ಪಾದದಿಂದ ಇವ್ರು ಬಂದ್ರು ಅಂತ ಹೇಳ್ತಾನೆ. ಪುರುಷನು ಸೃಷ್ಟಿಯನ್ನ ಮಾಡಲಿಕ್ಕೆ ಸಾಧ್ಯವಿದೆ? ಮೊದಲನೇ ಪ್ರಶ್ನೆ ಇಲ್ಲ. ಅದು ಒಂದ್ ಸೈಡ್ ಇಟ್ರೆ, ಯಾರಾದ್ರೂ ಮನುಷ್ಯರ ತಲೆಯಿಂದ, ತೊಡೆಯಿಂದ, ಕೈಯಿಂದ, ಕಾಲಿಂದ ಯಾರಾದ್ರೂ ಹುಟ್ಟಲಿಕ್ಕೆ ಸಾಧ್ಯವಿದೆ? ಇದನ್ನ ಅರ್ಥ ಮಾಡೋದಕ್ಕೆ ರಾಕೆಟ್ ಸೈನ್ಸ್ ಹೋಗ್ಬೇಕಾಗಿಲ್ಲ, ಅದಕ್ಕೆ ನಾವು 10ನೇ ಮಂಡಲದ ಅದಕ್ಕೆ ಪುರುಷ ಸೂಕ್ತ ಅಂತಾನೆ ಕರೀತೀವಿ. ಪುರುಷ ಸೂಕ್ತ ಏನ್ ಹೇಳ್ತು? ಸೃಷ್ಟಿಸುವ ಹೆಣ್ಣಿನ ಕಾರ್ಯವನ್ನ ಪುರುಷ ಮಾಡ್ತಾನೆ ಅಂತ ಹೇಳ್ತು. ಅದನ್ನ ನಾವೆಲ್ಲ ನಂಬಿದ್ವಿ ಮತ್ತು ಅದಕ್ಕೆ ಇವತ್ತಿಗೂ ಕೂಡ ಅದರ ಅಡಿಯಾಳಾಗಿ ಬದುಕ್ತಾ ಇದ್ದೇವೆ. ಮತ್ತೆ ಏನ್ ಹೇಳ್ತು? ಪುರುಷಾರ್ಥಗಳು ಅಂತ ಹೇಳಿದ್ರು. ಇಡೀ ಭಾರತದ ಎಲ್ಲ ಧರ್ಮ ಗ್ರಂಥಗಳನ್ನ ತೆಗೆದಾಗ ಅಪಸ್ತಂಭ ಸೂತ್ರ ಇರ್ಬೋದು, ಗೌತಮ ಸೂತ್ರ ಇರ್ಬೋದು, ಮನುಸ್ಮೃತಿ ಇರ್ಬೋದು, ಯಾಜ್ಞವಲ್ಕ ಸ್ಮೃತಿ ಇರ್ಬೋದು, ಈ ಎಲ್ಲ ಧರ್ಮ ಗ್ರಂಥಗಳು ಎಲ್ಲಿಯೂ ಕೂಡ ಚಾತುರ್ವರ್ಣವನ್ನ ವಿರೋಧಿಸುವುದಿಲ್ಲ, ಚಾತುರ್ವರ್ಣವನ್ನ ಸಮರ್ಥಿಸ್ತವೆ. ಮತ್ತು ಆ ಚಾತುರ್ವರ್ಣದ ಪುರುಷರು, ಅದರಲ್ಲಿ ಮೇಲಿನ 3 ವರ್ಗದವರು ಮೋಕ್ಷವನ್ನ ಪಡಿಬೇಕಾದ್ರೆ ಅವ್ರು ಏನ್ ಮಾಡ್ಬೇಕು? ಪುರುಷಾರ್ಥಗಳನ್ನ ಗಳಿಸ್ತಾರೆ. ಯಾವ ಹೆಣ್ಣಿಗೂ ಪುರುಷಾರ್ಥಗಳನ್ನ ಗಳಿಸುವ ಅಥವಾ ಪುರುಷಾರ್ಥಗಳನ್ನ ಅರ್ಜಿಸುವ ಅವಕಾಶ ಇದೆ. ಪುರುಷಾರ್ಥಗಳನ್ನ ಸಮೀಪ ಅವಳಿಗೆ ಬರಬಹುದು. ಪುರುಷಾರ್ಥಗಳು ಯಾವ ಗೊತ್ತಿದೆ? ಧರ್ಮ, ಅರ್ಥ, ಕಾಮ, ಮೋಕ್ಷ. ಧರ್ಮವನ್ನ ಮಾಡಬೇಕಾದ, ಗಳಿಸಬೇಕಾದ ಅವಕಾಶ ಯಾರಿಗಿದೆ? ಪುರುಷರಿಗೆ ಮಾತ್ರ. ಅರ್ಥವನ್ನ ಗಳಿಸಬೇಕಾದ, ಅರ್ಥವನ್ನ ಖರ್ಚು ಮಾಡಬೇಕಾದ ಅಥವಾ ಆಸ್ತಿಯನ್ನ ಗಳಿಸಬೇಕಾದ ಅವಕಾಶ ಯಾರಿಗಿತ್ತು? ಸ್ಮೃತಿಗಳ ಪ್ರಕಾರ, ಶ್ರುತಿಗಳ ಪ್ರಕಾರ ಗಂಡಸರಿಗೆ ಇತ್ತು. ನೀವೆಲ್ಲ ತಾಯಿಗಳು ಕೂತಿದ್ದೀರಿ. ಡ್ರೆಸ್ ಕೋಡ್ ಸಹಿತ ಎಷ್ಟು ಮೈನ್ಯೂಟ್ ಆಗಿ ಮಾಡಲ್ಪಟ್ಟಿದೆ ಅಂದ್ರೆ, ಯಾವ್ದಾದ್ರೂ ಸೀರೆಗೆ ಕಿಸೆ ಇದೆಯಾ? ಕಿಸೆ ಅದೇನು ಇಲ್ಲ, ಇದುವರೆಗೂ ಇಲ್ಲ. ಮತ್ತೆ 10 ರೂಪಾಯಿ ಇಟ್ಕೊಳ್ಬೇಕಾದ್ರೂ ನಾವು ಹೊಸ ಎಕ್ಸ್ಟ್ರಾ ಒಂದು ಪರ್ಸ್ ಇಟ್ಕೋಬೇಕು. ಅಂದ್ರೆ ಹೆಣ್ಣಿನ ಡ್ರೆಸ್ ಕೋಡ್ ಕೂಡ ಎಷ್ಟು ಪುರುಷ ಪರವಾಗಿ ಮಾಡಲ್ಪಟ್ಟಿದೆ ಅಂದ್ರೆ, ಅವಳ ಯಾವ ಡ್ರೆಸ್ ಇದು ಬರೀ ಸೀರೆ ಅಷ್ಟೇ ಅಲ್ಲ. ಪ್ರಾಚೀನ ಭಾರತದ ಎಲ್ಲ ಬುಡಕಟ್ಟು ಹೆಣ್ಮಕ್ಳು ಯಾರೇ ಇರ್ಬೋದು, ಯಾರ ಹೆಣ್ಮಕ್ಳ ಸೀರೆ ಡ್ರೆಸ್ 10 ರೂಪಾಯಿ ಇಟ್ಕೊಳ್ಳಿಕ್ಕೆ ಒಂದು ಇಚ್ಛೆ ಇದೆ. ನಮ್ಮ ಆಯ್ಕೆಗಳು, ನಮ್ಮ ಮೌಲ್ಯರೆಲ್ಲ ಇಟ್ಕೊತಿದ್ರು, ಒಂದು 5-10 ರೂಪಾಯಿ ಕಟ್ಟಿ ಇಟ್ಕೊತಿದ್ರು. ಅದು ಎಲ್ಲ ಬಿದ್ದಿರೋ ವ್ಯವಸ್ಥೆ ಎಲ್ಲ ಗಡಿಗೆ ಒಳಗ ಅಡಿಗೆ ಮನೆ ಯಾವುದೋ ಸಕ್ರಿಯ ಅರ್ಥವನ್ನ ಗಳಿಸುವ ಅವಕಾಶ ಮತ್ತು ಶಕ್ತಿ ಪುರುಷರಿಗೆ ಮಾತ್ರ ಇದೆ ಅಂತ ನಮಗೆ ಹೇಳ್ಕೊಟ್ಟಿದ್ವಿ. ಈ ಹೊತ್ತಿಗೂ ಕೂಡ ಅದು ನಿಜ ಇದೆ. 8 ವಿಷಯಗಳಿಸಿ ಆ ತಾರತಮ್ಯದ ಬಗ್ಗೆ ನಾನು ಹೆಚ್ಚು ಹೇಳಿಕ್ಕೆ ಹೋಗೋದಿಲ್ಲ, ಅದು ಗಂಟೆ ಹೋಗ್ತಾ ಇದೆ. ಆದ್ರೆ ಸಂಪತ್ತಿನ ಮೇಲಿನ ಅಧಿಕಾರ, ಕುಟುಂಬದ ಯಾವುದೇ ಆಸ್ತಿ ಇರ್ಬೋದು, ಅದರ ಮೇಲಿನ ಅಧಿಕಾರ ಹೆಣ್ಣಿಗೆ ಇರಲಿಲ್ಲ, ಗಂಡಿಗೆ ಮಾತ್ರ ಇತ್ತು. ಮತ್ತು ಗಂಡಿಗೆ ಮಾತ್ರ ಅದರ ಬಗ್ಗೆ ತೀರ್ಮಾನವನ್ನ ತೆಗೆದುಕೊಳ್ಳುವ ಶಕ್ತಿ ಇತ್ತು. ಅಕ್ಕ ಅದನ್ನ ಹೇಳಿ ಶಿವಾದೊಳಗೆ ಭಿಕ್ಷಾನ್ನಗಳು
ಏನಿಲ್ಲ, ರೊಕ್ಕ ಇಲ್ಲ, ನಿನ್ನ ಹತ್ರ ಆಸ್ತಿ ಇಲ್ಲ, ನಿನ್ಗೇನು ಇಲ್ಲ, ಏನ್ ಮಾಡ್ತೀಯ, ನನ್ಗೇನು ಬೇಡ. ಹೆಣ್ಣು ಮಕ್ಕಳು ಒಂದ್ಸಲ ತಲೆ ತಿರುಗಿದ್ರೆ ಸಾಕು, ಅವ್ರದ್ದು ತುಂಬಾ ಶಕ್ತಿ ಇರ್ತದೆ ಅನ್ನಲಿಕ್ಕೆ ಅನ್ಕೋತಾರೆ. ನೀವು ಕೂಡ ಒಬ್ಬ ಶಕ್ತಿವಂತ ಹೆಣ್ಮಕ್ಳು. ನಿಮ್ಗೆ ಗೊತ್ತಿರ್ಬೋದು, ಶಾಕ್ತರು ಅಂತ ಹೇಳಿ ಶೈವಕ್ಕಿಂತ ಮೊದಲು ಒಂದು ಪಾಠ ಇತ್ತು ಭಾರತದಲ್ಲಿ. ಶಾಕ್ತರಲ್ಲಿ ಹೆಣ್ಣನ್ನ ಮೊದಲು ಪೂಜಿಸ್ತಾರೆ, ಶಿವನನ್ನ ಅಂದ್ರೆ ಶಕ್ತಿಯನ್ನ ಮೊದಲು ಪೂಜಿಸ್ತಾರೆ, ಶಿವನನ್ನ ನಂತರದಲ್ಲಿ ಪೂಜಿಸ್ತಾರೆ. ಅದಕ್ಕೆ ಶಿವಶಕ್ತಿ ಸಂಪುಟ ಅಂತಾನೆ ಕರೀತಾರೆ. ಶಕ್ತಿಯ ಒಳಗಡೆ ಅಷ್ಟು ಶಕ್ತಿ ಇದ್ರೂ ಕೂಡ ಆ ಶಕ್ತಿಗೆ ಯಾವುದೇ ರೀತಿಯ ಚಂದ್ರಗಳನ್ನ ಈ ಸಮಾಜ ಕೊಡಲಿಲ್ಲ. ಸೀದಾ ಹೇಳ್ತಾರೆ ಅಕ್ಕ, ಏನು ಹಸಿವಾಗದೆ ಭಿಕ್ಷೆ, ಕೃಷಿಯಾಗದೆ ಕೆರೆಯಾಗಲು, ಕ್ಷೇತ್ರಕ್ಕೆ ಬಾಳು ದೇವರು, ಎನ್ನ ಆತ್ಮಸಂಬಂಧಕ್ಕೆ ನೀನೆ. ಇಷ್ಟರ ಮಟ್ಟಿಗೆ ಹೆಣ್ಣಿನ ಅತ್ಯಂತ ಅವಶ್ಯಕ ವಸ್ತುಗಳನ್ನು ಕೂಡ ಅವಳು ಪಡೆದುಕೊಳ್ಳಲಾದಂತಹ ಪರಿಸ್ಥಿತಿ ಆವಾಗ ಇತ್ತು. ಈಗಲೂ ಕೂಡ ಇದೆ. ಅದೇ ಸ್ವಲ್ಪ ಗಳಿಸುವ ಹೆಣ್ಮಕ್ಳಿಗೆ ಸ್ವಲ್ಪ ಚೇಂಜ್ ಆಗಿರ್ಬೋದು. ಅಂದ್ರೆ ಇನ್ನು ಹಳ್ಳಿ ಹೆಣ್ಮಕ್ಳಲ್ಲಿ ಇನ್ನೂ ಅವರಿಗೆ ಅವರು ಎಷ್ಟು ಕಳಿಸಿದ್ರು ಅವ್ರ ಮಕ್ಕಳಿಗೆ 5 ರೂಪಾಯಿ ಹಾಲು ಕೊಡಿಸೋದಕ್ಕೆ ಅವರಿಗೆ ಅವಕಾಶ ಇರೋದು ಎಲ್ಲ ಕಡೆ. ಧರ್ಮವನ್ನ ಗಳಿಸುವ, ಅರ್ಥವನ್ನ ಗಳಿಸುವ ಮತ್ತು ಕಾಮ ಇದು ತುಂಬಾ ಇಂಪಾರ್ಟೆಂಟ್. ಗುಪ್ತರ ಕಾಲವನ್ನ ಇತಿಹಾಸಕಾರರು ಸುವರ್ಣ ಯುಗ ಅಂತ ಕರೀತಾರೆ. ಆದ್ರೆ ಶರಣರು ಅದನ್ನ ಎಲ್ಲ ಜಾತಿ, ಅಷ್ಟು 18 ಪುರಾಣಗಳು ಮತ್ತು ಎಲ್ಲ ಭಗವದ್ಗೀತೆಯನ್ನ ಸೇರಿಸುವ ಕಾಲ ಅದೇ ಆಯ್ತು, ಮನುಸ್ಮೃತಿಯನ್ನ ಬರೆಸುವ ಕಾಲ ಅದೇ. ಭಾರತದಲ್ಲಿ ಅಂದ್ರೆ ಇಡೀ ವಿಶ್ವಕ್ಕೆ ನಾವು ತುಂಬಾ ಕೊಟ್ಟಿದ್ದೇವೆ ಅಂತ ಹೇಳ್ತೀವಲ್ಲ, ವಾತ್ಸ್ಯಾಯನ ಕಾಮಸೂತ್ರ ಬಂದಿದ್ದು ಕೂಡ ಗೊತ್ತಾಗ್ತದೆ. ಯಾಕಿದನ್ನ ನಾನು ಪ್ರೆಫರೆನ್ಸ್ ಮಾಡ್ತೀನಿ ಅಂತಂದ್ರೆ, ಕಾಮವನ್ನ ಪಡೆಯುವ ಮತ್ತು ಕಾಮದ ಮೇಲೆ ಒಡೆತನವನ್ನ ಕೇವಲ ಗಂಡಸಿಗೆ ಮಾತ್ರ ಈ ಸಮಾಜ ಕೊಟ್ಟಿತ್ತು. ಅದನ್ನ ಅವಳು ಪ್ರಶ್ನಿಸ್ತಾಳೆ, ಅಕ್ಕ ಪ್ರಶ್ನಿಸ್ತಾಳೆ. ಕಾಮನಲ್ಲಿದೆ ಮನಸ್ಸಿನ ಹಣೆ ಬರಲು ತೊಳೆದೆ, ನಮ್ಗೆ ಸಾಧ್ಯ ಇಲ್ಲ. ಅಕ್ಕನ ಹೇಳ್ತಾರೆ, ಮನಸ್ಸಿನ ಕಾಮನನ್ನ ನಾನು ಗೆದ್ದಿದ್ದೇನೆ. ಮನಸ್ಸಿನ ಅವ ಏನ್ ಬರೀತಾರಲ್ಲ ಹಣೆ ಬರಲ್ಲ, ಕಾಮ ಮನ್ಮಥ ಅವ ಬರದ ಹಣೆ ಬರಹವನ್ನ ನಾನು ಕೇಳಿಸಿದ್ದೇನೆ. ಇಂಥ ಶಕ್ತಿಯ ಅಂದ್ರೆ ಗಂಡಿಗೆ ಮಾತ್ರ ಕಾಮವನ್ನ ಪಡೆಯುವ ಅವಕಾಶ ಇದ್ದಾಗ, ಹೆಣ್ಣಿಗೂ ಕೂಡ ಅದನ್ನ ಪಡಿಬೇಕು ಮತ್ತು ಅವಳು ತನ್ನ ಇಷ್ಟದಿಂದ ಮಾತ್ರ ತನ್ನ ದೇಹವನ್ನ ಅದರ ಪ್ರಕಾರ ಬದುಕಬೇಕು ಅನ್ನೋ ಕಾಯಿಲೆ ಇದೆಯಲ್ಲ, ಅದನ್ನ ಅಕ್ಕ ಮಾಡಿ ತೋರಿಸ್ತಾರೆ. ಸುಮ್ಮನೆ ಅಕ್ಕ ಎಷ್ಟು ದೊಡ್ಡವಳು ನಿಮ್ಗೆ ಗೊತ್ತಿದೆ, ಕಥೆ ಅಂತೂ ನಿಮ್ಗೆ ಗೊತ್ತಿದೆ. ಕಿನ್ನರಿ ಬೊಮ್ಮಯ್ಯ ಅಂತ ಹೆಣ್ಣಿನ ಕಿನ್ನರಿ ಬೊಮ್ಮಯ್ಯ ಹುಲಿದೆಕ್ಕಿ ಬದುಕಿದೆನೋ. ಅಕ್ಕನ ಮೈ ಮುಟ್ಲೆ ಓದಕ್ಕೆ ಮೈ ಮುಟ್ಟಿದ ತಕ್ಷಣ ನಾನು ಹುಲಿಯ ಬಾಯಿಯೊಳಗೆ ಹೋಗಿ ಬಂದ ಹಾಗಾಯ್ತು ನನಗೆ. ಹುಲಿ ನೆಕ್ಕಿ ಬದುಕಿದೆ ಕಾರಣ ಅಂತ ಹೇಳ ಸುಮ್ಮನೆ ಬರೋ ಮಾತಲ್ಲ ಇದು. ಅಂದ್ರೆ ಹೆಣ್ಣಿಗೆ ಮನಸ್ಸು ಮಾಡಿದ್ರೆ ಇಂದ್ರಿಯಗಳನ್ನ ತಡೆಹಿಡಿಯುವ ಶಕ್ತಿ ಇದೆ, ಕೇವಲ ಗಂಡಸರಿಗೆ ಮಾತ್ರ ಇಲ್ಲ ಅನ್ನೋದನ್ನ ಅರ್ಥ ಮಾಡ್ತಾರೆ. ಆ ಕಾರ್ಯದ ಬಗ್ಗೆ ಎಷ್ಟು ಮಾತುಗಳನ್ನು ಹೇಳ್ತಾನೆ. ಬಹಳ ವಿಚಿತ್ರ. ಎಲ್ಲರೂ ಕಾಯಕವೇ ಕೈಲಾಸ ಅಂದ್ರೆ ಅಕ್ಕ ಕಾಯವೇ ಕೈಲಾಸವಾದ ಕಾರಣ ಅಂತ ಹೇಳ್ತಾರೆ. ಕಾಯವನ್ನ ಕೈಲಾಸವನ್ನಾಗಿ ಮಾಡುವ ಶಕ್ತಿ ಹೆಣ್ಣಿನ ಒಳಗಡೆ ಇದೆ. ಕಾಯವನ್ನ ವೈದಿಕರು ಏನಂತ ಹೇಳಿದ್ರು, ಇದು ಎಳೆಬೇಕ ತೊಡಿಕೆ, ಕೀವದ, ಅದು ಹೋದ, ಇದು ಹೋದ, ಕಾಯ ನಶ್ವರ, ಇದು ನಂಬೇಡ್ರಿ. ಕಾಯವನ್ನ ನಂಬಿದ ಅಥವಾ ಹೆಣ್ಣನ್ನ ನಂಬಿದವ್ರು ಯಾರು ಉದ್ಧಾರ ಆಗಿಲ್ಲ. ಹೆಣ್ಣು ಎಲ್ಲ ಯಶಸ್ಸಿನಲ್ಲಿ ತೊಡಕನ್ನ ಹಾಕುವ ಮಾಯೆ. ಎಷ್ಟೆಲ್ಲ ಹೇಳಿದ್ರು. ಅವಳು ಒಂದೇ ಒಂದು ಪ್ರಶ್ನೆಯನ್ನ ಕೇಳ್ತಾರೆ, ಪುರುಷನ ಮುಂದೆ ಮಾಯೆ ಒಪ್ಕೊಂಡೆ, ಮತ್ತೆ ಪುರುಷನ ಮುಂದೆ ಹೆಣ್ಣು ಮಾಯೆ ಅಂತ ಹೇಳ್ತೇವೆ. ಆದ್ರೆ
ಸ್ತ್ರೀಯ ಮುಂದೆ ಪುರುಷನೆಂಬ ಮಾಯೆ ಇದೆಯೋ ಇಲ್ಲವೋ ಅದನ್ನು ಯಾಕೆ ನೀವು ಹೇಳುವುದಿಲ್ಲ? ಇವೇನು ಸಣ್ಣ ಥಿಯರಿಗಳಲ್ಲ, ಬಹಳ ದೊಡ್ಡ ದೊಡ್ಡ ಥಿಯರಿಗಳು. ಹೆಣ್ಣಿಗೆ ಮಾತ್ರ ಮಾಯಾವಿ ಆಯಾಮ ವಿಶ್ವಾಮಿತ್ರ ಎದ್ದು ತಪಸ್ಸಿ ಕುಂತಂತ ಮಾಡಿ ಬಂದಂತ ಡ್ಯಾನ್ಸ್ ಮಾಡಿದಂತ ಒಂದು ತಪಸ್ಸು ಭಂಗ ಆಯ್ತು. ಅಲ್ಲಿ ಭಂಗ ಆಗೋದ್ರೆ ನಿನ್ನ ಭಂಗ ಆಗ್ತದೆ ಅಂದ್ರೆ ನಿನ್ನ ಇದು ಕಾನ್ಸಂಟ್ರೇಷನ್ ನಿನ್ನ ಕೇಂದ್ರ ತಪಸ್ಸಲ್ಲ ಅಂತ ಹಣೆ ಬರ ನಾವು ತೊಡದೆ ಅಂತ ಅಕ್ಕ ಹೇಳ್ತಾಳಲ್ಲ. ವಿಶ್ವಾಮಿತ್ರ ನೀನು ತಪಸ್ ಮಾಡ್ತಾ ಇಲ್ಲ ಅಂತ ಹೆಣ್ಣನ್ನ ಎದುರಿಗಿಟ್ಕೊಂಡು ಅವಳನ್ನ ವಸ್ತುವನ್ನಾಗಿ ನೋಡಿದ ಒಟ್ಟು ಪರಂಪರೆ ಅವಳ ದೇಹದ ಮೇಲೆ ಹಕ್ಕು ಸಾಧಿಸೋದನ್ನ ತನ್ನ ವಿಜಯ ಅಂತ ತಿಳಿದುಕೊಳ್ತು. ಇದನ್ನ ಪ್ರಶ್ನಿಸ್ತಾನೆ. ಯಾವ ಪುರುಷನಿಗೂ ಯಾವ ಹೆಣ್ಣಿನ ಮೇಲೆ ಹಕ್ಕು ಇಲ್ಲ ಅನ್ನೋದನ್ನ ಅವನು ಹೇಳ್ತಾನೆ. ತುಂಬಾ ದೊಡ್ಡ ಸಿದ್ಧಾಂತ ಅದು. ಅಂದ್ರೆ ಹೆಣ್ಣಿನ ದೇಹ ಅವಳ ಆಜ್ಞೆಯಂತೆ ಇರಬೇಕೆ ವಿನಃ ಬೇರೆಯವರ ಆಜ್ಞೆಯಂತೆ ಇರಬಾರದು. ನಿಮ್ಗೆ ಗೊತ್ತಿರ್ಬೋದು, ಎಲ್ಲ ಬಲಾತ್ಕಾರಗಳ ಮೂಲ ಪುರುಷ ಅಹಂಕಾರ. ಈ ಅಹಂಕಾರವನ್ನ ಅವಳು ತೊಳೆಯೋದು ಹೇಗೆ ಅನ್ನೋದನ್ನ ನಮಗೆ ದೊಡ್ಡ ಪಾಠ ಕಲಿಸಿಕೊಡ್ತಾರೆ. ಇವತ್ತಿಗೂ ಕೂಡ ಕಾಯದ ಬಗ್ಗೆ ನಮಗೆ ಈಗ ಕಾರ್ಪೊರೇಟ್ ಮಾರ್ಕೆಟ್ ಎಲ್ಲ ಬಹುದೊಡ್ಡ ಸುಳ್ಳುಗಳನ್ನ ನಮಗೆ ಹೇಳ್ತಾ ಬರ್ತಾ ಇದೆ. ತಾಯಿಗಳು ನಿಮಗೆಲ್ಲ ಗೊತ್ತಿರ್ಬೋದು, 10 ವರ್ಷದಿಂದ ಒಂದು ರಿಸರ್ಚ್ ಆಯಿತು. ಅದು ಏನ್ ಹೇಳ್ತಾ ಇದೆ ಅಂದ್ರೆ, ಈಗಿನ ಯುವತಿಯರು ಜೀರೋ ಸಿಂಡ್ರೋಮ್ ಇಂದ ಬಳಲ್ತಾ ಇದ್ದಾರೆ. ಜೀರೋ ಸೈಜ್ ಸಿಂಡ್ರೋಮ್. ಏನು ಜೀರೋ ಸೈಜ್ ಸಿಂಡ್ರೋಮ್ ಅಂತಂದ್ರೆ? ಜೀರೋ ಸೈಜ್ ಸಿಂಡ್ರೋಮ್ ಅಂತಂದ್ರೆ ನಮ್ಮ ಹುಡುಗಿಯರು ಹೆಳ್ಳಗೆ ಕಾಣಿಸ್ಬೇಕು ಅಂತ ಹೇಳಿ ಹೆಚ್ಚು ಊಟ ಮಾಡ್ತಾರೆ. ಎಲ್ಲ ಮನೆಗಳಲ್ಲಿ ಒಂದು ಹುಡುಗಿಯರಿದ್ರೆ ಇದು ನಿಮ್ಮ ಅನುಭವಕ್ಕೆ ಬಂದಿರುತ್ತೆ. ಹೆಚ್ಚು ಊಟ ಮಾಡೋದಿಲ್ಲ. ಇಲ್ಲಿಂದ ದಪ್ಪ ಆಗ್ತೀವಿ, ಇಲ್ಲಿಂದ ದಪ್ಪ ಆಗ್ತೀವಿ. ಅವ್ರಿಗೆ ಕೆಲಸ ಹೇಳಿ ಹಾಕೊಡೋದಿಲ್ಲ ಅಂತ ಹೇಳಿ ಸಾಕ್ತೀವಿ. ಒಂದೇನೋ ಭಾರವಾದ ಇರ್ತ ಅಂತ ಹೇಳಿ ಸಾಕ್ತೀವಿ. ಈ ಕಾಯದ ಬಗ್ಗೆ ಇರುವ ಭ್ರಮೆಗಳನ್ನ ಅಕ್ಕ ಮೀರಲಿಕ್ಕೆ ಹೇಗೆ ಮೀರಲಿಕ್ಕೆ ಹೇಳ್ತಾರೆ? ಈ ಜೀರೋ ಸೈಜ್ ಸಿಂಡ್ರೋಮ್ ಇಂದ ಮಾರುಕಟ್ಟೆಗೆ ಲಾಭ ಆಗ್ತಾ ಇದೆ, ದೇಹಕ್ಕೆ ಲಾಭ ಆಗ್ತಾ ಇಲ್ಲ. ದೇಹ ಗಟ್ಟಿ ಆಗ್ತಾ ಇಲ್ಲ. ಮಾರುಕಟ್ಟೆಗೆ ಲಾಭ ಆಗ್ತಾ ಇದೆ. ಮಾರುಕಟ್ಟೆಗೆ ತಲೆಯಿಂದ ಇಲ್ಲಿವರೆಗೂ ನಾವು ಏನ್ ಕಾಸ್ಮೆಟಿಕ್ಸ್ ಬಳಸ್ತಾ ಇಲ್ಲ. ನಾನು ಯಾವುದೋ ಒಂದು ಅಡ್ವರ್ಟೈಸ್ ನೋಡಿದೆ. ಸೂರ್ಯನನ್ನ ದೂರ ಸರಿಸಿ ಸುಂದರಿಯನ್ನ ಮನೆಗೆ ತಂದಿದ್ದು ಸನ್ಸ್ಕ್ರೀನ್. ವಿಟಮಿನ್ ಡಿ ಮತ್ತು ಕ್ಯಾಲ್ಸಿಯಂ ಕಡಿಮೆಯಿಂದ 40-50 ವರ್ಷಕ್ಕಾಗಲೇ ನಮಗೆಲ್ಲ ಮೊಳಕಾಲು ನೋವು ಬರ್ತಾ ಇದೆ. ವಿಟಮಿನ್ ಡಿ ನೀವು ಯಾವ ಗೋಲಿ ತಗೊಂಡ್ರು ಇಲ್ಲ, ಡಾಕ್ಟರ್ ಯಾರು ಕೇಳಿ. ವಿಟಮಿನ್ ಡಿ ನಿಮ್ಗೆ ಸಿಗೋದು ಕೇವಲ ಬಿಸಿಲಿನಲ್ಲಿ. ನೀವು ಬಿಸಿಲಿನಲ್ಲಿ ನಿಮಗೆ ನಿಮ್ಮ ದೇಹಕ್ಕೆ ಬಿಸಿಲು ಹತ್ತಿದಾಗ ಮಾತ್ರ ಮಿನಿಮಮ್ 15 ನಿಮಿಷ ದಿನಾರು ನಿಮ್ಮ ದೇಹಕ್ಕೆ ಬಿಸಿಲು ಹತ್ತಬೇಕು. ನಾವು ಮನೆಯಲ್ಲಿರ್ತೇವೆ, AC ಹಾಕೋತೇವೆ, ಎಲ್ಲೂ ಹೊರಗೆ ಹೋಗುವಾಗ ಸನ್ಸ್ಕ್ರೀನ್ ಹಚ್ತೇವೆ. ಅಂದ್ರೆ ಸೂರ್ಯನನ್ನ ದೂರ ಇಡೋದು ಸೌಂದರ್ಯವನ್ನ ಮನೆಗೆ ತರೋದು. ನಾವು ಸೂರ್ಯನನ್ನ ದೂರ ಇಡ್ತಾ ಇಲ್ಲ, ನಮ್ಮ ಆರೋಗ್ಯವನ್ನ ದೂರ ಇಡ್ತಾ ಇದ್ದೇವೆ. ಆ ದೇಹದ ಪಕ್ಕದ ದೇಹ ಮೀಮಾಂಸೆ ಇದೆಲ್ಲ ವೆರಿ ಬ್ಯಾಲೆನ್ಸ್. ಇಲ್ಲೇನಾದ್ರು ಬಂದು ಅಂತ ಎಲ್ಲಿ ಕೇಳ್ತಾರೆ. ಇದೆಲ್ಲ ತೊಗರಿನ ಮಡಿಕೆ, ಕಿವಿನ ಮಡಿಕೆ ಇದೆಲ್ಲ ನೋಡಿ ಮರ ಗೋಡಾ ಮರಳೆ ಅಂತ ಹೇಳ್ತಾರೆ. ಆದ್ರೆ ಮತ್ತೆ ಕಾಯ ಕೈಲಾಸ ಅಂತ ಹೇಳಿ. ಕಾಯ ಕೈಲಾಸ ಆಗೋದು ಸನ್ಸ್ಕ್ರೀನ್ ಹಚ್ಕೊಳ್ಳೋದ್ರಿಂದ ಅಲ್ಲ, ವಿಟಮಿನ್ ಡಿ ಸಿಗೋದು ಸೂರ್ಯನಿಂದ. ಆ ವಿಟಮಿನ್ ಡಿ ಸಿಕ್ಕಾಗ ಮಾತ್ರ ನೀವು ಉಂಡಿರುವ ಆಹಾರದ ಕ್ಯಾಲ್ಸಿಯಂ ನಿಮ್ಮ ದೇಹಕ್ಕೆ ಅಬ್ಸರ್ವ್ ಆಗ್ತದೆ, ಇಲ್ಲ ಅದು ಸೀದಾ ಹೊರಗೆ ಹೋಗ್ತದೆ. ಅಂದ್ರೆ ಇವತ್ತಿಗೂ ಕೂಡ ಯಾಕೆ ಅಕ್ಕ ಮುಖ್ಯ ಆಗ್ತಾರೆ ಅಂತ ಈ ಕಾರಣ. ಇಂತಹ ಹಲವು ದೇಹದ ಹಲವು, ಅದರಲ್ಲೂ ಹೆಣ್ಣಿನ ದೇಹದ ಹಲವು ಆಯಾಮಗಳನ್ನ ಅಕ್ಕ ನಮ್ಮ ಮುಂದೆ ತಂದಿರ್ತಾರೆ. ನೀವು ನೋಡ್ತಾ ಇರ್ಬೋದು, ಆಧುನಿಕ ಕಾಲದಲ್ಲಿ ನ್ಯೂಯಾರ್ಕ್ನ ಮಿಚಿಗನ್ ಯೂನಿವರ್ಸಿಟಿಯ ಒಬ್ಬ ಪ್ರೊಫೆಸರ್ ಒಂದು 3 ವರ್ಷ ಅವರು ಅಧ್ಯಯನವನ್ನು ಮಾಡಿ ರಿಸರ್ಚ್
ಇಷ್ಟರಲ್ಲಿ ಅವರು ಏನ್ ಹೇಳ್ತಾರೆ ಅಂತಂದ್ರೆ, ಹೆಣ್ಣು ಮಕ್ಕಳನ್ನ ವಸ್ತುವನ್ನಾಗಿ ನೋಡಿದ್ದೇವೆ ಮತ್ತು ಹೆಣ್ಣು ಮಕ್ಕಳನ್ನ ಆಭರಣ ಪ್ರಿಯರನ್ನಾಗಿ ಮಾಡಿದ್ದೇವೆ. ಯಾವ ಹೆಣ್ಣು ಮಕ್ಕಳು ಹೆಚ್ಚು ಹೆಚ್ಚು ಆಭರಣಗಳನ್ನ ಧರಿಸ್ತಾರೋ ಅವರು ಅತ್ಯಂತ ಗಟ್ಟಿಯಾಗಿರ್ತಾರೆ ಅಂತ ನಾನು ಹೇಳ್ತಿದ್ದೇನೆ. ಅಂದ್ರೆ ನಮ್ಮ ಪ್ರಜ್ಞೆ ಹೆಚ್ಚು ಹೆಚ್ಚು ಸಂಪತ್ತಿನ ಕಡೆಗೆ, ಅಧಿಕಾರದ ಕಡೆಗೆ ತಿರುಗಿದಾಗ ನಮ್ಮ ಅಂತಃಶಕ್ತಿ ಕಡಿಮೆ ಆಗ್ತಾ ಹೋಗ್ತದೆ ಅನ್ನೋದನ್ನ ಇಲ್ಲಿ ಇನ್ನೊಂದು ಮಾತನ್ನು ಹೇಳ್ತೇನೆ. ಈ ನಮ್ಮ ಹೆಣ್ಣು ಮಕ್ಕಳ ಎಲ್ಲ ಆಭರಣಗಳು ಬಂದಿದ್ದು ಗಂಡಸರಿಗೆ ಯಾಕೆ ಇರ್ಲಿ ಅಂತ ನಾವು ಹೇಳ್ಬೋದು. ಮತ್ತು ಹೆಣ್ಣು ಮಕ್ಕಳ ಬಳೆ ಇರ್ಬೋದು, ಮೂಗುತಿ ಇರ್ಬೋದು, ಕಿವಿಯಲ್ಲಿರ್ಬೋದು, ಕಾಲಿಗಿರ್ಬೋದು, ಎಲ್ಲ ಆಭರಣಗಳು ಹಿಂದಿನ ಕಾಲದಲ್ಲಿ ಆರ್ಯರು ಈ ದೇಶಕ್ಕೆ ಬಂದಾಗ ಜೊತೆಗೆ ಹೆಣ್ಣು ಮಕ್ಕಳನ್ನ ಕರ್ಕೊಂಡು ಬರಲಿಲ್ಲ. ಅವರು ಕೇವಲ ಗಂಡಸರು ಗುಂಪು ಗುಂಪಾಗಿ ಅಲೆಮಾರಿಗಳಾಗಿ ಇಲ್ಲಿಗೆ ಬಂದ್ರು. ಆಗ ಅವರು ಬೇಕಾಗಿರುವ ಹೆಣ್ಣನ್ನೇ ಎಳೆದುಕೊಂಡು ಹೋಗ್ತಾರೆ. ಆ ಎಳೆದುಕೊಂಡು ಹೋಗುವಾಗ ಈ ತಲೆಗಳಿಗೆಲ್ಲ ಓಡಬಾರ್ದು ಅಂತ ಹೇಳಿ ಇಲ್ಲಿ ಉಗ್ರಾಣಿ ಅಂತ ಹೇಳ್ತೀವಿ. ಈ ಕಡೆ ಏನ್ ಹೇಳ್ತಾರೆ ಮುಗ್ರಾಣಿ ಮಾಡ್ತಾ ಇದ್ರು. ಈ ಗ್ರೌಂಡ್ ಇರ್ತದಲ್ಲ, ಆ ಮುಗ್ರಾಣಿಯ ಸಂಕ್ಷಿಪ್ತ ಮತ್ತು ಬ್ಯೂಟಿ ರೂಪನೇ ಇಲ್ಲಿ ನಡೆಯಿತು. ಅದರ ಸಂಕ್ಷಿಪ್ತ ರೂಪ ಕಾಲಲ್ಲಿ ದೊಡ್ಡ ದೊಡ್ಡ ಕಿಲೋಗಟ್ಟಲೆ ಕಾಲ್ ಕೆಜಿ ಹಾಕ್ತಾರಲ್ಲ, ಕಾಲ್ ಕೆಜಿ ಅದಕ್ಕೂ ಇರಲಿ. ಹೆಣ್ಣು ಸದಾ ಕೆಲಸ ಮಾಡ್ತಾ ಇರ್ಬೇಕು. ಯಾವಾಗ ಅವಳು ಕೆಲಸ ಮಾಡೋದನ್ನ ನಿಲ್ಲಿಸ್ತಾಳೋ ಅಥವಾ ಕೆಲಸಕ್ಕೆ ಅಂಜಿ ಮನೆ ಬಿಟ್ಟು ಓಡ್ ಹೋಗ್ತಾಳೋ ಆಗ ಗೊತ್ತಾಗಬೇಕು ಅಂತ ಹೇಳಿ ಕಾಲ್ ಕೆಜಿ ಹಾಕಿದ್ದು, ಸುಮ್ಮನೆ ಅಲ್ಲ. ಆ ಕಾಲ್ ಕೆಜಿ ಅವಳು ಹೆಜ್ಜೆ ಸಪ್ಪಳದಿಂದಾಗಿ ಅವಳು ಇಲ್ಲೇ ಇದ್ದಾಳೆ, ಹೋಗಿಲ್ಲ. ರಾತ್ರಿ ಅವಳು ಹೋಗಿದ್ರೆ ಗೊತ್ತಾಗ್ತದೆ. ಈಗ ಬಿಸಿ ಬರ್ತದೆ. ಮೊದಲು ಬಿಸಿಲಾಗಂದ್ರೆ ಊರಾದು ಏನ್ ಮಾಡ್ತಿದ್ರು, ಇದು ಮಾಡ್ತಿದ್ರು, ಟೈಪ್ ಮಾಡಿ ಅದಕ್ಕೆ ಕೀಲಿ ಹಾಕ್ತಿದ್ರು. ಕಡಗಗಳು 1 kg ಕಡಗ 1 kg ಹುಳಿ ಅಂತ ಏನೋ ಕರಿತಾ ಇದ್ರು. ಅವರ ಯಾಕೆ ಹಾಕ್ತಿದ್ರು ಅಂತಂದ್ರೆ ಆಭರಣಗಳ ರೂಪ ನಂತರದಲ್ಲಿ ಬಂದಿದ್ದು. ಅವು ಮೊದಲು ಹೆಣ್ಣಿನ ಬೇಡಿಗಳಾಗಿವೆ. ಬೇಡಿಗಳ ನಂತರದಲ್ಲಿ ಆಭರಣಗಳಾಗಿವೆ. ಒಂದು ಸಣ್ಣ ಉದಾಹರಣೆಯನ್ನು ನಾನು ಹೇಳ್ತಿದ್ದೇನೆ. ಈಗ ಮಂಗಲಸೂತ್ರ ಅಂತ ಹೇಳಿದ್ದೇವೆ. ದ್ರಾವಿಡರು ಮತ್ತು ಮಾತೃಕುಂದಾನ ವ್ಯವಸ್ಥೆಯ ಮೂಲದವರೆಲ್ಲ ಅದನ್ನ ತಾಳಿ ಅಂತ ಕರೀತಾರೆ. ಆದ್ರೆ ಕೆಲವರು ಅದನ್ನ ಮಂಗಳಸೂತ್ರ ಅಂತ ಕರೀತಾರೆ. ಮಂಗಳಸೂತ್ರ ಅದರ ಮೂಲ ಇರೋದೇ ಅದು ಗಲಸೂತ್ರ. ಏನು ಹಗ್ಗ ಹಾಕಿ ಅಳ್ಕೊಂಡು ಹೋಗ್ತಿರಲ್ಲ, ಅದರ ಸಂಕ್ಷಿಪ್ತ ಮಂಗಳಸೂತ್ರ. ಗಲಸೂತ್ರ ಅಂತ ಕರೀತಾರೆ. ಅದರ ಸಂಕ್ಷಿಪ್ತತೆ ಅದು ಮಂಗಳಸೂತ್ರ. ಅಂದ್ರೆ ಹೆಣ್ಣು ಎಲ್ಲೂ ತಪ್ಪಿಸ್ಕೊಂಡು ಹೋಗ್ಬಾರ್ದು ಅಂತ ಹೇಳಿ ಒಂದು ಬೇಡಿಯನ್ನ ಹಾಕಿ ಒಳಲ್ಲಿ ಎಳೆದುಕೊಂಡು ರಿಯಲ್ಲಿ ಅಂತ ಸಮಾಜದಲ್ಲಿ ಹೆಣ್ಣಿನ ಮೇಲೆ ಅಂತಹ ಬರ್ಬರವಾದ ದೌರ್ಜನ್ಯವನ್ನು ಎಸಗಿತ್ತು ಮತ್ತು ಹೆಣ್ಣಿನ ಮೇಲೆ, ಹೆಣ್ಣಿನ ದೇಹದ ಮೇಲೆ ಅವರ ಅಧಿಕಾರ ನಡೀತಾ ಇತ್ತು. ಈ ವಧು ಅನ್ನೋದನ್ನ ಕೂಡ ನಾವು ನೋಡಬೇಕು. ನೀವು ಮದುವೆ ಪತ್ರಿಕೆಗಳಲ್ಲಿ ವಧು ವಧೆ ಎಲ್ಲ ಹಾಕ್ತಿರಲ್ಲ, ಹೆಣ್ಣಿನ ಹಿಂದೆ ಇಂಥವುದು ಗಂಡಿನ ಹೆಸರಿನ ಮೇಲೆ ವರ ಅಂತ ಹಾಕ್ತೀವಿ, ಹೆಣ್ಣಿನ ಮೇಲೆ ವಧು ಅಂತ. ವಧು ಯಾವುದರಿಂದ ಬಂದಿದೆ ಅಂತ, ವಧ್ ಅನ್ನೋ ಸಂಸ್ಕೃತ ಧಾತುವಿನಿಂದ ವಧು ಅನ್ನೋದು ಅಂದ್ರೆ ವಧ್ ಅಂದ್ರೆ ಬಲಿಗೆ ಅರ್ಹಳಾದವಳು. ಹುಡುಗ ವರ ಕೊಡೋದು. ಯಾಕಂದ್ರೆ ಅವನ ಸಂಪರ್ಕದ, ಅವನ ಹತ್ರ ಅಧಿಕಾರದ, ಅವನ ಹತ್ರ ಧರ್ಮದ, ಅವನ ಹತ್ರ ಮೋಕ್ಷದ, ಅವನು ವರ ಕೊಡೋದು. ಹುಡುಗಿ ಬಲಿಗೆ ಅರ್ಹಳಾದ, ವಧು ಬಲಿಗೆ ಅರ್ಹಳಾದ. ಇಂತಹ ತಾರತಮ್ಯದ, ಹೆಣ್ಣು ಮತ್ತು ಗಂಡಿನ ನಡುವೆ ಇರುವ ಈ ತಾರತಮ್ಯವನ್ನ ಅಕ್ಕ ಪ್ರಶ್ನಿಸ್ತಾಳೆ. ಮದುವೆ ಆದ್ರೆ ಬಲಿ ಆಗೋದಲ್ಲ, ಮದುವೆ ಆಗ್ತಿದ್ರೆ ಬಂಧುಗಳೇ ಒಂದು ಮಾತು ಹೇಳ್ತೀನಿ. ಇನ್ನೂ ಒಂದು 100 ವರ್ಷ 50 ವರ್ಷ ಆದ್ಮೇಲೆ ಮದುವೆ ಅನ್ನೋ ಸಂಸ್ಥೆ ಇರೋದಿಲ್ಲ. ಹೀಗೆ ಅದು ಬೇರೆ ಬೇರೆ ಸ್ವರೂಪವನ್ನ ಪಡ್ಕೊಂಡಿದ್ದಾರೆ. ನೀವು ಲಿವಿಂಗ್ ಟುಗೆದರ್ ಅಂತ ಇದೆ, ಕಾಂಟ್ರಾಕ್ಟ್ ಮ್ಯಾರೇಜಸ್ ಬರ್ತಾ ಇದ್ದಾವೆ. ಆಮೇಲೆ ಇನ್ನೊಂದೇನೋ ಇದೆ, ನಮ್ಮ ಹುಡುಗರ
ಹೇಳ್ತಿರ್ತಾರೆ. ಲಿವಿಂಗ್ ಟುಗೆದರ್ ಇನ್ನೊಂದು ಇದೆ ಸರ್ ಅವರು ಅಂದ್ರೆ ಜೊತೆಗೆ ಮೊದಲ ಪರೀಕ್ಷೆ ಮಾಡಿ ಆಮೇಲೆ ಮದುವೆ ಆಗಿ ಅಂದ್ರೆ ಮದುವೆ ಸಂಸ್ಥೆಯನ್ನ ಅನೇಕ ಸರ್ವೆಗಳು ಹೇಳ್ತಾ ಇದ್ದಾವೆ. ಮದುವೆ ಅನ್ನೋ ಸಂಸ್ಥೆಯನ್ನ ಹುಡುಗರಿಗಿಂತ ಹುಡುಗಿಯರು ಹೆಚ್ಚಾಗಿ ತಿರಸ್ಕರಿಸ್ತಾ ಇದ್ದಾರೆ. ಯಾಕಿರ್ಬೋದು ಹೇಳಿ? ಎಲ್ಲ ಶಕ್ತಿ ಇದ್ದು ಬಳಸಿ ಮತ್ತ ಲುಂಗಿ ಬರೀನೋ ಚಡ್ಡಿ ಹಾಕೊಟ್ಬಿಟ್ಟು ಗಂಡ ಹಾಕೊಟ್ಬಿಟ್ಟು ಹೀಗಾಗಿ ಇಂಥವನ್ನ ಪ್ರಶ್ನಿಸುವ ಹೆಣ್ಣಿನ ತಾರತಮ್ಯವನ್ನ ಪ್ರಶ್ನಿಸುವ ಕೆಲಸವನ್ನ ಅಕ್ಕ ಮಾಡ್ತಾ ಇದ್ದಾರೆ. ಅದು ನಮಗೆ ಇವತ್ತು ತುಂಬಾ ಮುಖ್ಯವಾದ ಮಾತು. ಹೆಣ್ಣು ಮತ್ತು ಗಂಡು ಶ್ರೇಷ್ಠ ಕನಿಷ್ಠ ಇಲ್ಲ, ಅವೆರಡು ಜೈವಿಕ ಭಿನ್ನತೆಗಳು, ಬಯೋಲಾಜಿಕಲ್ ಡಿಫರೆನ್ಸಸ್ ಇದಾವೆ. ಯಾರು ಶ್ರೇಷ್ಠ ಅಲ್ಲ, ಯಾರು ಕನಿಷ್ಠ ಅಲ್ಲ ಅನ್ನೋದನ್ನ ಶರಣರು ಒಪ್ಪಿದ್ರು. ಮತ್ತು ಅದರ ಪ್ರಕಾರ ಹೆಣ್ಣು ಮಕ್ಕಳಿಗೆ ಮೊಟ್ಟ ಮೊದಲನೇದಾಗಿ ಜಗತ್ತಿನಲ್ಲಿ ಅವರು ಹೆಣ್ಣಿಗೆ ಮಾನ್ಯತೆಯನ್ನ ಕೊಟ್ಟರು. ಆ ಕಾರಣಕ್ಕಾಗಿ ಅವರ ಕಗ್ಗೊಲೆಯೆಲ್ಲ ನಡೆಯುವಂಥದ್ದು ನಿಮಗೆ ಗೊತ್ತಿದೆ. ಯಾಕೆ ಇವತ್ತಿಗೂ ಅಕ್ಕ ಮತ್ತು ಶರಣರು ನಮಗೆ ತುಂಬಾ ಇಂಪಾರ್ಟೆಂಟ್ ಆಗ್ತಾರೆ ಅಂತಂದ್ರೆ ಈ ಕಾರಣದಿಂದ. ಅವರು ನಮಗೆ ಯಾವ ಮಾರ್ಗದರ್ಶನ ನೀಡಿದಾರಲ್ಲ ಅದನ್ನು ನಾವು ಮರಿತಾ ಇದ್ದೇವೆ. ಈ ಕಾರಣಕ್ಕಾಗಿ ಅವರು ನಮಗೆ ಮುಖ್ಯ ಆಗ್ತಾರೆ. ಇನ್ನೊಂದೆರಡು ವಿಷಯ ಹೇಳ್ಬೇಕು, ಟೈಮ್ ಅನ್ನು ಮುಗಿಸ್ತೇನೆ. ಹೆಣ್ಣನ್ನ ಅಬಲೆ ಅಬಲೆ ಅಂತ ಎಲ್ಲಾ ಶಾಸ್ತ್ರಗಳು ಹೆಣ್ಣನ್ನ ಅಬಲೆ ಅಬಲೆ ಅಂತ ಕರೆದ್ರು. ತಾಯಂದಿಗೆ ಗೊತ್ತಿರ್ತದೆ, ನಾವು ರಿಸರ್ಚ್ ಅಲ್ಲಿ ಹೇಳಿದ್ಕೋಬೋದಿಲ್ಲ, ನಿಮ್ಗೆಲ್ಲ ಗೊತ್ತಿರ್ತದೆ. ನಿಮಗೆ ಒಂದು ವೇಳೆ ಗಂಡು ಮಗು ಹುಟ್ಟಿದ್ರೆ ತಾಯಂದಿಗೆ 2 ವರ್ಷ ಪತ್ತೆ ಮಾಡ್ತಾರೆ. ಅಂದ್ರೆ ಹೆಚ್ಚು ಗದ್ದೆ ತಿನ್ನೋಲ್ಲ, ಕಡಿಗಡಿ ತಿನ್ನಲ್ಲ, ಬೆಳಿ ಬಂದ್ರೆ ಬಾಳೆಹಣ್ಣು ತಿನ್ನೋಲ್ಲ. ಹೀಗೆ ತಾಯಿ ಏನ್ ತಿಂತಾಳೋ ಅದು ಮಗುವಿಗೆ ಗಂಡು ಮಗುವಿಗೆ ಬೇಗ ಅಟ್ಯಾಕ್ ಆಗ್ಬಿಡ್ತದೆ. ಅದೇ ಒಂದು ವೇಳೆ ಹೆಣ್ಣು ಮಗು ಹುಟ್ಟಿದ್ರೆ ಎಲ್ಲ ಮನೆಗಳಲ್ಲಿ ಹೇಳ್ತಾರೆ, ಹೆಣ್ಣು ಸದ ಏಸಿದ್ರೆ ಒಳಗೆ ಮುಗಿಸ್ತಾರೆ. ಇದು ನಿಮ್ಮ ಅನುಭವಕ್ಕೆ ಬಂದಿತ್ತು ಅಂತ ನಾನು ಇಟ್ಕೊಂಡಿದ್ದೆ. ಯಾಕಂತಂದ್ರೆ ಹೆಣ್ಣು ಭ್ರೂಣಕ್ಕಿಂತ ಗಂಡು ಭ್ರೂಣ ದುರ್ಬಲ ಇರ್ತದೆ ಅನ್ನೋದನ್ನ ಸಂಶೋಧನೆಗಳು ಹೇಳಿವೆ. ಇದು ಒಂದು ಮಾತನ್ನ ನಿಮ್ಗೆ ಹೇಳಿಕೆ ಇಷ್ಟಪಡ್ತೀನಿ. ಅಜ್ಜ ಅಜ್ಜಿ ಇಬ್ಬರು ಇದ್ರು. ಅಜ್ಜ ಮಗ ಎಷ್ಟು ದಿವಸ ಆದರೂ ಮನೇಲಿ ಅಜ್ಜಿಯರಿಗೆ ಇನ್ನೂ ಜಾಸ್ತಿ ದಿವಸ ಬದುಕ್ತಾರೆ. ಯಾಕಂದ್ರೆ ಗಂಡಿಗೆ ಕಂಪೇರ್ ಮಾಡಿದ್ರೆ ಹೆಣ್ಣಿಗೆ ಆಯುಷ್ಯ ಪ್ರಮಾಣ ಜಾಸ್ತಿ ಇದೆ ಅನ್ನೋದನ್ನ ನಮ್ಮ ವಿಜ್ಞಾನ ಹೇಳ್ತಾ ಇದೆ. ವಾಸ್ತವದಲ್ಲಿ ಗಂಡು ಹೆಣ್ಣಿಗಿಂತ ದುರ್ಬಲ, ಆದ್ರೆ ನಮ್ಮೇಲೆ ಏನು ಕಲ್ಸ್ಕೊಟ್ರು ಹೆಣ್ಣೆ ಅವಳು ಕೈ ಆಗಲ್ಲವಳು, ಅವಳು ಏನ್ ಕೆಲಸಕ್ಕೆ ಬರಲಾರದವಳು, ಅವಳಿಗೆ ಏನು ತಿಳಿಯಲ್ಲ. ಇದೊಂದು ಸಾರ್ವಕಾಲಿಕ ನೋಡಿ. ಅಕ್ಕೇನ್ ತಿಳ್ತಿದ್ರಿ? ಯಾವ ಗಂಡು ಕೇಳ, ನಮ್ಮ ಹೆಂಡತಿ ಅಕ್ಕೇನ್ ಕೇಳಲ್ಲ, ಎಲ್ಲ ನಾನು ಎಂತ IAS ಮಾಡಿರೋ ಹೆಂಡತಿಯ ಗಂಡನಿಗೂ ಕೇಳಿದ್ರು ಅಕ್ಕೇನ್ ಅಂದ್ರೆ ನಾಲೆಜ್. ಹೆಣ್ಮಕ್ಳು ಬುದ್ಧಿ ಮಾತಾಡೋದು ಒಂದು ಸರ್ವಸಾಮಾನ್ಯವಾದ ಮಾತು. ದೈಹಿಕವಾಗಿ ಹೆಣ್ಣು ದುರ್ಬಲ ಇಲ್ಲದೆ ಇದ್ರು ಅವಳಿಗೆ ದುರ್ಬಲ ಅಂತ ಹೇಳಿಕೊಡಲಾಗಿತ್ತು. ನಿಮ್ಗೆ ಸೋಷಿಯಾಲಜಿ ಓದಿದವರಿಗೆ ಒಂದು ಕಥೆ ಗೊತ್ತಿರ್ತದೆ. ಹುಲಿಯ ಮರಿಯನ್ನ ನಾಯಿ ಮರಿಗಳ ಜೊತೆ ಬೆಳೆಸಿದ್ರೆ ಅದು ನಾಯಿ ಮರಿಗಳ ಹಾಗೆ ಬಿಹೇವ್ ಮಾಡಲಿಕ್ಕೆ ಶುರುವಾಗ್ತದೆ. ಹೆಣ್ಣು ದುರ್ಬಲ ಹೆಣ್ಣು ದುರ್ಬಲ ಹೆಣ್ಣು ದುರ್ಬಲ ಅಂತ ಹೇಳಿ 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 ಹೌದು ನಾವು ದುರ್ಬಲರು ಅಂತ ನಾವು ನಂಬಿಕೊಂಡಿದ್ದೇವೆ ಮತ್ತು ಅದರ ಹಾಗೆ ಬಿಹೇವ್ ಮಾಡ್ತೇವೆ. ಸ್ಪೋರ್ಟ್ಸ್ ಗಳಲ್ಲಿ ಈಗ ಹೆಣ್ಮಕ್ಳು ಹೇಗೆ ಕೆಲಸ ಮಾಡ್ತಾ ಇದ್ದಾರೆ ನೋಡಿದ್ರು. ಅದೇ ನಾನು ನಿಮಗೆ ಇಂಡಿಯನ್ ಕ್ರಿಕೆಟ್ ಇರ್ಬೋದು ಯಾವುದು ಅಂದ್ರೆ ಹೆಣ್ಣು ಅಬಲೆ ಇದ್ರು ಅಬಲೆ ಅಂತ ಅನಿಸಿದ್ರು, ಹೆಣ್ಣು ಜ್ಞಾನಿ ಇದ್ರು ಅವಳು ಅಜ್ಞಾನಿ, ಅವಳು ಗಡ್ಡೆ, ಅವಳು ಏನು ತಿಳಿಯೋದಿಲ್ಲ ಅನ್ನೋದನ್ನ ನಮಗೆ ಅನಿಸಿದ್ರು. ಆದ್ರೆ ಹೆಣ್ಣು ಗಂಡಿಗಿಂತ ಹೆಚ್ಚು ಜ್ಞಾನಿ ಅನ್ನೋದು ಈಗಾಗಲೇ ಪ್ರೂವ್ ಆಗಿದೆ, ಆಗ್ತಾ ಇದೆ. ಎಲ್ಲ SSLC ಪ್ರತಿ ವರ್ಷ SSLC PUC ರಿಸಲ್ಟ್ ಬಂದಾಗ ವಾರ್ತೆಯನ್ನು ಹೇಳೋದೇನು ಹೇಳ್ತಾರೆ, ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಹೆಣ್ಣು ಮಕ್ಕಳದೇ
ಅಮರ್ತ್ಯ ಸೇನ್ ಅಂತ ಹೆಸರು ಕೇಳಿರ್ಬೋದು. ಅಮರ್ತ್ಯ ಸೇನ್ ಏನ್ ಹೇಳ್ತಾರೆ, ಮಿಸ್ಸಿಂಗ್ ವುಮನ್. ಪ್ರತಿಭಾವಂತ ಆಗಿದ್ರು ಕೂಡ ನಮ್ಮ ಸಾಮಾಜಿಕ ಕಾರಣದಿಂದಾಗಿ ಹೆಣ್ಣು ಮಕ್ಕಳು ಕಳೆದು ಹೋಗ್ತಾ ಇದ್ದಾರೆ. ಸ್ಟಡಿ ಇದೆ, ಅವರು ಡಿಗ್ರಿಯಲ್ಲಿ PG ಮುಂದೆ ಬರೋದೇ ಇಲ್ಲ. ಮೇಡಮ್ ಗೊತ್ತಿರ್ತದೆ ISKS ನಲ್ಲಿ ಎಷ್ಟು ಹೆಣ್ಮಕ್ಳು ಬರ್ತಾರೆ, ಹಾಗೆ ಬಂದ್ರು ಕೂಡ ಅವರ ಆಫೀಸ್ಗಳಲ್ಲಿ ನಡೆಯುವ ಪಾಲಿಟಿಕ್ಸ್ ನೋಡಬೇಕು. ಹೆಣ್ಣು ಅಧಿಕಾರದಲ್ಲಿ ಇದ್ದಾಳೆ ಅಂದ್ರೆ ಸಾಕು, ಅಲ್ಲಿ ಹೇಗಾದ್ರೂ ಮಾಡಿ ಅವಳ ಅಧಿಕಾರವನ್ನ ನಾವು ನಡೆಯಾದ ಹಾಗೆ ನೋಡ್ಬೇಕು ಅನ್ನೋದು ಎಲ್ಲ ಕಡೆ ಇದೆ. ಇದನ್ನ ಅವ್ರು ಗೊತ್ತಿಲ್ಲದೆ ಅವ್ರು ಮಾಡ್ತಿರ್ತಾರೆ. ತುಂಬಾ ಒಳ್ಳೆಯ ಗಂಡು ಮಕ್ಕಳು ಇರ್ತಾರೆ, ಆದ್ರೆ ಗೊತ್ತಿಲ್ಲದೆ ಕೂಡ ಮಾಡ್ತಿರ್ತಾರೆ. ನಾವು ಎಂಥ ಪರಿಸ್ಥಿತಿಗೆ ಬಂದಿದ್ದೇವೆ ಅನ್ನೋದನ್ನ ಈಗಿನ ಕಾಲದ ಎಲ್ಲ ಗಂಡು ಮಕ್ಕಳಿಗೆ ಮತ್ತು ಹೆಣ್ಣು ಮಕ್ಕಳಿಗೆ ಅಕ್ಕ ಹೇಳ್ತಾ ಇದ್ದಾರೆ. ತುಂಬಾ ಟೈಮ್ ಆಯ್ತು ಅಂತ ಅನಿಸ್ತಾ ಇದೆ. ಇನ್ನೂ ಒಂದು ಮಾತನ್ನು ಹೇಳ್ತೇನೆ. ಚನ್ನಮಲ್ಲಿಕಾರ್ಜುನನ ಕೊಂದು ಸಾಯುವ ಭಾಷೆಯನ್ನ ನಾವು ಆಡಬೇಕು ಅಂತ. ಇದು ಬಹಳ ಧೈರ್ಯದ ಮಾತು. ಅಕ್ಕ ಚನ್ನಮಲ್ಲಿಕಾರ್ಜುನನನ್ನು ಕೊಂದು ಸಾಯುವ ಭಾಷೆ. ಚನ್ನಮಲ್ಲಿಕಾರ್ಜುನನ ಗಂಡ ಅಂತಾಳೆ, ದೇವರು ಅಂತಾಳೆ, ತಂದೆ ಅಂತಾಳೆ, ಫ್ರೆಂಡ್ ಅಂತಾಳೆ. ಈ ಎಲ್ಲ ಅಂದಮೇಲೆ ಏನ್ ಹೇಳ್ತಾಳೆ, ಚನ್ನಮಲ್ಲಿಕಾರ್ಜುನನನ್ನ ಕೊಂದು ನಾವು ಸಾಯ್ಬೇಕು ಅಂದ್ರೆ ತನ್ನ ಕಾಲದ ಧರ್ಮಶಾಸ್ತ್ರಗಳು ಹೇಳಿರುವ ದೇವರು, ಅವರ ಪರಿಕಲ್ಪನೆ, ಅಂತಹ ದೇವರುಗಳನ್ನ ಹೆಣ್ಣಿಗೆ ಕೊಡ್ತಾ ಇರುವ ಸಂಕಟಗಳು, ಇದನ್ನೆಲ್ಲ ನಾವು ಮೀರಬೇಕು. ಮೀರಿದಾಗ ಮಾತ್ರ ಚನ್ನಮಲ್ಲಿಕಾರ್ಜುನ, ಸತ್ತಾಗ ಮಾತ್ರ, ಅವನನ್ನ ಕೊಂದಾಗ ಮಾತ್ರ ನಾನು ಉಳಿಯುವ ಭಾಷೆಯನ್ನ ಮಾತಾಡಲಿಕ್ಕೆ ಸಾಧ್ಯವಿದೆ ಅನ್ನೋ ಮಾತನ್ನ ಹೇಳ್ತಾಳೆ. ಆ ಶಕ್ತಿ ನಿಮ್ಮೆಲ್ಲರಿಗೂ ಕೊಡ್ಲಿ ಅಂತ ಹೇಳಿ ನನ್ನ ಮಾತುಗಳನ್ನು